जननीं शारदां देवी रामकृष्णं जगद्गुरु पादपद्मे तयोश्रत्वा प्रणमामि मुहुः। रत्नाकरा गौतकरां हिमालयकीर्तिनीं ब्रह्मराजश्रीरत्नान्यां वन्दे भारतमां। या देवी सर्वभूतेषु सरस्वतीरूपेण संस्थिता नमस्तस्यै 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 नमो नमः। या देवी सर्वभूतेषु स्मृतिरूपेण संस्थिता नमस्तस्यै 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 नमो नमः। या देवी सर्वभूतेषु वाग्देवी रूपेण संस्थिता नमस्तस्यै 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 नमो नमः। ವೇದಿಕೆ ಮೇಲೆ ಆಸೀನರಾಗಿರುವ ಗಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಎಲ್ಲ ಸರ್ವೋದಯ ಮನಸ್ಸಿನರಿಗೂ ಅತ್ಯಂತ ಶ್ರದ್ಧಾಪೂರ್ವಕವಾದ ನಮಸ್ಕಾರವನ್ನು ಸಮರ್ಪಿಸುತ್ತೇನೆ. ಇನ್ನು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸೇವಾ ಸರ್ವೋದಯ ಮನಸ್ಸುಗಳಿಗೂ ಶಕ್ತಿಗಳಿಗೂ ಅತ್ಯಂತ ವಿನಮ್ರತೆಯ ನಮಸ್ಕಾರವನ್ನು ಸಮರ್ಪಿಸುತ್ತೇನೆ. ಬಹಳ ಖುಷಿ, ನಿನ್ನೆ ನನಗೆ ಕರೆ ಬಂತು 9 ಗಂಟೆ ಆಸುಪಾಸಲ್ಲಿ, ಹೀಗಿದೆ ಕಾರ್ಯಕ್ರಮ, ಈಗ ಮಾಡಬೇಕು ಅಂತ ಕೇಳ್ಕೊಂಡು ಮರು ಮಾತಿಗದೆ ಹೂ ಅಂತ ಮತ್ತೆ ಮಾತಾಡಿಲ್ಲ. ಆಯ್ತು ಬರ್ತೀನಿ ಅಂತ ಆಯ್ತು, ಮಾತಾಡಿ ಫೋನ್ ಕಟ್ ಮಾಡಿದ ಯೋಚನೆ ಬಂದಿದ್ದು ಇವತ್ತಿನ ಕೆಲಸ ಏನಿತ್ತು ಒಂದಕ್ಕೆ ಸೈಡಿತ್ತು ಅಂತ. ಮರು ಮಾತಿಗದೆ ಬರ್ತೀನಿ ಅಂತ ಯಾಕೆ ಹೇಳಿಸ್ತು, ಆ ಗಟ್ಟಿತನ ಯಾಕಿತ್ತು ಅಂದರೆ ಒಂದು ಕಾಲದಲ್ಲಿ ಅಂತ 2018-19 ಆಸುಪಾಸಲ್ಲಿ ಇದೇ ಸಭಾಂಗಣದಲ್ಲಿ ಎಷ್ಟೊಂದು ಕಾರ್ಯಕ್ರಮಗಳಾಯಿತು. ಆ ಕಾರ್ಯಕ್ರಮದಲ್ಲಿ ನಾನು ಒಬ್ಬ ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸಿದ್ದೆ. ಅದೊಂದು ಖುಷಿ ನನಗೆ. ಆ ಒಂದು ಖುಷಿಯಿಂದಾನೇ ನಾನು ಮರು ಮಾತಿಗದೆ ಬರ್ತೀನಿ ಅಂತ ಹೇಳಿದೆ. ಯಾಕೆಂದ್ರೆ ಎಲ್ಲ ಸಮುದಾಯ ಮನಸ್ಸು, ಹಿರಿಯ ಮನಸ್ಸು ಈ ಕೆಲಸ ಮಾಡು ಅಂತ ಹೇಳ್ತಿರುವಾಗ ಅದನ್ನ ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಇವತ್ತು ನನ್ನ ವೇದಿಕೆಯಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಸಾಕ್ಷಿ. ಸೊ ನಿಮ್ಮೆಲ್ಲರ ಮುಂದೆ ಮಾತನಾಡುವ ಅವಕಾಶ ಸಿಕ್ತು ಅನ್ನುವಾಗ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಬಯಸ್ತಾರೆ, ಅದಕ್ಕೋಸ್ಕರ ಅಂತ ಒಂದೇ ದಿನ, ಒಂದು ದಿನವೂ ಇಲ್ಲ, 24 ಗಂಟೆನೂ ಇಲ್ಲ, ದಿನ ಕಮ್ಮಿನೇ. ಅಷ್ಟಕ್ಕೆ ನಾನು ಮಾತನ್ನ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಮುಂದೆ ಬಂದು ಮಾತಾಡೋಣ. ಏನ್ ಮಾತಾಡ, ನಿಮಗೆ ಎಲ್ಲ ಅನುಭವ ಆಗಿರುವಷ್ಟು ವಯಸ್ಸು ನನ್ನ ವಯಸ್ಸು, ಅದಕ್ಕಿಂತ ಕಮ್ಮಿ. ನಿಮ್ಮ ಮುಂದೆ ನಾನು ಮಾತನಾಡಬೇಕು ಅನ್ನುವಾಗ ಯಾವ ವಿಚಾರವನ್ನ ತೆಗೆದುಕೊಂಡು ಬಂದು ಮಾತನಾಡಬೇಕು, ನಿಮಗೆ ಯಾವ ಘನತೆಯಿಂದ ತಲುಪಿಸಬೇಕು, ಅದು ಸೂಕ್ಷ್ಮತೆ ನನಗೆ ಬೆಳೆಯಬೇಕು. ಅದನ್ನು ಯೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಅಭ್ಯಾಸ ಇದೆ. ಏನು ಅದು ನಮ್ಮ ಹಿರಿಯರು ಹೇಳ್ಕೊಂಡು ಬರ್ತಿದ್ದು, ನಮ್ಮ ಶಿಕ್ಷಕರು ಹೇಳ್ಕೊಂಡು ಬರ್ತಿದ್ದು, ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಹೇಳ್ಕೊಂಡು ಅಧ್ಯಯನ ಅಭ್ಯಾಸ ಇಲ್ಲದೆ ಅಧ್ಯಾಪನ ಮಾಡಬೇಡ. ನೀನೇನೇ ಮಾಡಬೇಕು ಅದನ್ನ ಅಧ್ಯಯನ ಮಾಡಬೇಕು ಮತ್ತು ಅಭ್ಯಾಸ ಮಾಡಬೇಕು, ಇದಲ್ಲದೆ ಮಾಡಬೇಕು. ನಾನು ಏನು ಮಾಡಬೇಕು, ಅಧ್ಯಯನ ಅಭ್ಯಾಸ ಇಲ್ಲ. ಈಗ 24 ಗಂಟೆ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನೇ ರಿಕ್ವೆಸ್ಟ್ ಮಾಡ್ಕೊಡುತ್ತೆ, ಸೇವೆ ಬಗ್ಗೆ ಮಾತಾಡಬೇಕು. ಯಾಕೆ ಸೇವೆ ಬಗ್ಗೆ ಇಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಸೇವೆ ಅದ್ರ ಬಗ್ಗೆ ಅಧ್ಯಯನ ಬೇಕಿಲ್ಲ. ದಿನನಿತ್ಯ ಅಧ್ಯಯನ ಆಗ್ತೇನೆ ಇರುತ್ತೆ, ದಿನನಿತ್ಯ ನಾವು ಅಭ್ಯಾಸನೇ ಮಾಡ್ತಿದ್ದೀವಿ, ಅದನ್ನು ತಿಳಿಸ್ಬೇಕು. ಸರಿ, ಸೇವೆ ನನಗಿಂತ ಚೆನ್ನಾಗಿ ನೀವೇ ಮಾಡಿದ್ದೀರಿ. ಸರಿ, ನಿಮ್ಮ ಮುಂದೆ ನಾನು ಸೇವೆ ಬಗ್ಗೆ ಏನು ಮಾತಾಡಬೇಕು ಅಂತ ಯೋಚನೆ. ಸೊ ಆ ದೃಷ್ಟಿಯಿಂದ ನಾನು ತಮ್ಮಗೆಲ್ಲ ಮತ್ತೆ ಅತ್ಯಂತ ಪ್ರೀತಿಯಿಂದ ನಮಸ್ಕರಿಸಿ ನಾನು ನಿಮಗೆ ವಂದನೆಗಳನ್ನು ಸಮರ್ಪಿಸ್ತೀನಿ. ಯಾಕೆ ಅಂದರೆ ನೀವು ನಿಜವಾಗೂ ಸರ್ವೋದಯವಂತರು. ಇವತ್ತು ಎಷ್ಟೋ ಜನಕ್ಕೆ ಒಳ್ಳೆಯ ವಿಚಾರವನ್ನ, ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಬಿಡಿ ಕೇಳೋದಕ್ಕೂ ಸಮಯ. ಉದಾಹರಣೆಗೆ ಹೇಳೋದಾದ್ರೆ ನಾವೀಗ 60+ ಇದ್ದೀವಿ, ಬಹುತೇಕ 60-50+ ಇದ್ದೀವಿ. 50 ಮತ್ತೆ 60+ 80 ಇದ್ದಾರೆ, 40 ಇದ್ದಾರೆ. ಬಹುತೇಕ ನಮ್ಗೆ ಎಕ್ಸಾಂಪಲ್ ನಮಗೆ ಅನ್ಸೋ ಸಹಜ, ಈ ವಯಸ್ಸಲ್ಲಿ ಅನ್ಸುತ್ತೆ. ಯಾಕೆ ಎಲ್ಲವೂ ಆಗ್ಬಿಟ್ಟಿರುತ್ತೆ. ಇನ್ನೇನು ಭಗವಂತನ ನಾಮಸ್ಮರಣೆ ಅಷ್ಟೇ ನಮಗೆ ಬಾಕಿ. ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ, ಜಪ ಧ್ಯಾನವನ್ನ ಮಾಡ್ತಾ, ಒಳ್ಳೆ ವಿಚಾರನ ಕೇಳೋಣ ಅನ್ನೋದು ವೆರಿ ಕಾಮನ್. ನಾನು ವೆರಿ ಸಿಮಿಲ್ ಈಗಿನ ಕಾಲಘಟ್ಟದಲ್ಲಿ. ಆದರೆ ಈ ಒಳ್ಳೆಯ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ 50 ವರ್ಷ ದಾಟಬೇಕಾಗಿಲ್ಲ. ತಾರುಣ್ಯ ಜೀವನದಲ್ಲಿ ಅದು ಆಗ್ಬೇಕಾಗಿತ್ತು. ಅದನ್ನೇ ನಮ್ಮ ಶ್ರೇಷ್ಠ ಸಂತ ಸ್ವಾಮಿ ವಿವೇಕಾನಂದ ತಿಳಿಸಿದ್ದು. ಈಗಿನ ಕಾಲಘಟ್ಟದಲ್ಲಿ ಯಾವೊಬ್ಬ ತರುಣನ ನೀವು ಕೇಳಿದ್ರೆ, ನಿನಗೇನು ಬೇಕು ಅಂತ ಕೇಳಿದ್ರೆ, ನನ್ಗೊಂದು ಸ್ಮಾರ್ಟ್ ಫೋನ್, ಆಮೇಲೆ ಅದಕ್ಕೆ ನೀ ಡೇಟಾ ಪ್ಯಾಕ್, ಆಮೇಲೆ ಮಿಕ್ಕಿ ನಾನು ನೋಡ್ಕೊಂತೀನಿ ಪಕ್ಕದ ಮನೆಯಾಗ ಏನು ಫಿಕ್ಸ್ ಕಳಿಸ್ಬೇಕು ಅಂತ ಗೊತ್ತಿದೆ ನನಗೆ. ಆದ್ರೆ ಆಗಿನ ಕಾಲದಲ್ಲಿ ಒಬ್ಬ ತಾರುಣ್ಯನನ್ನ ನಿನಗೆ ಏನ್ ಬೇಕು ಅಂತ ಕೇಳಿದ್ರೆ
ಸ್ವಾಮಿ ವಿವೇಕಾನಂದ ಹೇಳಿದ್ರು, ಇಡೀ ವಿದೇಶದ ಎಲ್ಲರ ಮುಂದೆ ನನ್ನ ಭಾರತ ಎತ್ತಿ ನಿಲ್ಲಬೇಕು ಅನ್ನುವಂತಹ ಮಾತನ್ನ ಹೇಳಿದಾಗ ಆ ತಾರುಣ್ಯ ಜೀವನ ಹೇಗಿತ್ತು ಅಂತ ಯೋಚನೆ ಮಾಡಿ. ಸ್ವಾಮೀಜಿ ಹೇಳಿದಷ್ಟೇ ಅಲ್ಲ, ಸ್ವಾಮೀಜಿ ಅದನ್ನ ಕರ್ಮಯೋಗಕ್ಕೆ ತಂದ್ರು. 4 ಯೋಗ ಇದೆ, ಅದು ತಮಗೆ ಎಲ್ಲರಿಗೂ ಗೊತ್ತಿರುವಂತದ್ದೇ. ರಾಜಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ. ಸ್ವಾಮಿ ವಿವೇಕಾನಂದರು ತನ್ನ ಇಡೀ ಜೀವನವನ್ನ ಕರ್ಮಯೋಗದಾಗೆ ಸಲ್ಲಿಸಿದ್ರು. ಅದಕ್ಕೆ ಇವತ್ತು ಸಹ ಇಡೀ ಭಾರತವನ್ನ ಎಲ್ಲ ದೇಶದಲ್ಲೂ ನೋಡ್ತಿದ್ದಾರೆ. ಹಾಗೆ ಈಗ ಬಿಡಿ, ಮನೆ ಕಟ್ಟಿದ ಮೇಲೆ ಮನೆ ಒಳಗೆ ಹೋಗೋದು ತುಂಬಾ ಈಸಿ. ಅದೇ ಮನೆ ಕಟ್ಟೋದಿದೆ ಬಹಳ ಕಷ್ಟ. ಅಪಾಯ ಆಗ್ಬೇಕು, ಅಪಾಯಕ್ಕೆ ಬೇಕಾಗಿರೋ ಸಾಮಾನುಗಳನ್ನ ಜೋಡಿಸ್ಬೇಕು. ಅಷ್ಟೇ ಆಗದೆ ಈಗ ಮತ್ತೆ ಯಾವ ಪೇಂಟ್ ತೋರಿಸ್ಬೇಕು ಅನ್ನೋದು ಯೋಚನೆ. ಪೇಂಟ್ ತೋರಿಸಿದ್ಮೇಲೆ ಅಷ್ಟೇ ಆಗದೆ ಈ ತರ ಶೋಕೇಸ್ ಮಾಡ್ತಾರೆ, ಆ ಶೋಕೇಸ್ ಯಾವ ಪಾತಿಗೆ ಬೇಕು ಅನ್ನೋದು ಯೋಚನೆ. ಅದೆಲ್ಲ ಇದ್ದಾಗ ಬಂದು ಸೇರ್ಕೊಳ್ಳೋ ನಾವೆಲ್ಲ ಮಾತಾಡೋದು ತುಂಬಾ ಈಸಿ. ಆದ್ರೆ ಆ ಕಾಲಘಟ್ಟದಲ್ಲಿ ಸ್ವಾಮಿ ವಿವೇಕಾನಂದರ ಕೆಲಸ ಹೇಗಿತ್ತು ಯೋಚನೆ ಮಾಡಿದ್ರೆ ಮೈಯೆಲ್ಲವೂ ಚುಮ್ಮ ಅನ್ಸುತ್ತೆ. ಆಗಿತ್ತು ಆತನ ಕೆಲಸ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಿದ್ರು, ನೀವೆಲ್ಲ ಸಿಂಹ ಸ್ವಪ್ನವೇ. ನೀವು ಬಂದಿರೋದು ದೇಶದಲ್ಲಿ ಜನ್ಮ ತಾಳಿರೋದು ಯಾಕೆ ಅಂದ್ರೆ ಒಂದು ಅದ್ಭುತವಾದ ಕೆಲಸವನ್ನು ಮಾಡೋದಕ್ಕೆ ಅಂತಾನೆ, ಬೇರೆ ಏನಲ್ಲ. ನಿಮ್ಮಿಂದಾನೇ ಸಾಧ್ಯ ಆಗೋದು, ನಿಮ್ಮಿಂದಾನೇ ಆ ಅದ್ಭುತವಾದ ಕೆಲಸ ಆಯ್ತಿರೋದು ಮಾಡೋದಕ್ಕೆ. ವೇದಿಕೆ ಮೇಲೆ ಕೂತಿರೋದು ಯಾರು? ನಾನು ಅನೇಕ ಸಲ ಪ್ರಭುದೇವ್ ಸರ್ನ್ನು ಇಂಟರ್ವ್ಯೂ ಮಾಡಿದೆ ಒಂದು ಕಾಲದಲ್ಲಿ. ಸರಿ ನೆನಪಿದ್ದೀನೋ ಇವಾಗ ಗೊತ್ತಿಲ್ಲ. ಅವರೇ ಆಫೀಸಲ್ಲಿ ಕೂತಿದ್ದೆ. ಅವ್ರು ಹೇಳ್ತಿದ್ರು, ನಾನೇ ಹೋಗ್ತಿರ್ತೀನಿ, ಎಲ್ಲೋ ಒಂದು ಕಡೆ ಅನ್ಸುತ್ತೆ, ಗಾಡಿ ನಿಲ್ಸ್ತೀನಿ, ಅವ್ರಿಗೆ ಏನ್ ಬೇಕೋ ಸೌಲಭ್ಯಗಳನ್ನ ಮತ್ತು ಅದು ಬೇಕಾಗಿರೋ ಸೌಲಭ್ಯಗಳನ್ನು ಗೊತ್ತೋಗ್ತೀನಿ. ಯಾರು ಮಾಡ್ತಾರೆ ಗೊತ್ತಿಲ್ಲ. ಅವಾಗ ಇವಾಗ ಗುಣ ಅವಷ್ಟೇ ಅಲ್ಲ, ಈ ಕೂತಿರೋ ಬಹುತೇಕರು ಗೊತ್ತಿರದೆ ಎಷ್ಟೋ ಕೆಲಸಗಳನ್ನ ಮಾಡಿದ್ದೀವಿ. ರಾಮ ಮಂದಿರದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಮ ಮಂದಿರದ ಕಟ್ಟುವಿಕೆಗೆ ಸೇವೆ ಬಂದಿದೆ ಮೋಹನ್ ಜಿ ಸಂಘದಿಂದ. ಹೀಗೆ ಅನೇಕ ಕೆಲಸಗಳು ನಮ್ಮ ದುರ್ಬಳಾಪುರದಿಂದನೂ ಆಗಿದೆ. ನಿಮ್ಮ ಮನಸ್ಸಿನ ಲಿಂಗಗಳ ಮುಂದೆ ನಾವು ಮಾತನಾಡಬೇಕು ಅನ್ನುವಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದು ನನ್ನ ಅರಿವಾಗಿತ್ತು. ಇನ್ನು ನಾವು ಮಾತ್ರ ಬಂದು ಕೂತ್ರೆ ಸಾಲದು, ಮನವಿ ಮಾಡ್ಕೊಂತೀನಿ, ನಮ್ಮಂತ ತರುಣರನ್ನು ಕಲಿಸ್ತದಲ್ಲಿ ಕುಣಿಸಿ. ಅವ್ರು ತುಂಬಾ ಬೇಕಾಗಿತ್ತು. ಯಾಕೆ? ನೆಕ್ಸ್ಟ್ ಜನರೇಷನ್ ಟೇಕಪ್ ಆಗ್ಬೇಕಾಗಿರೋದೇ ತರುಣ್ಯ. ತಾವು ಒಬ್ಬ ತರುಣ ತನ್ನ ಜೀವನವನ್ನು ವ್ಯಯ ಮಾಡಿಸ್ಕೊಂಡ್ರೆ ಮುಂದೆ ಸಮಯ ಸಿಗೋದಿಲ್ಲ. ಭಾರತವನ್ನ ಕಟ್ಟುವಿಕೆಗಾಗಲಿ, ಭಾರತದಲ್ಲಿ ಕೆಲಸ ಮಾಡೋದಕ್ಕಾಗಲಿ ಯಾವುದೇ ಅವಕಾಶವೂ ನಮಗೆ ಸಿಗೋದಿಲ್ಲ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಹಿರಿಯ ಮನಸ್ಸುಗಳೇ, ಕೆಲಸವಷ್ಟೇ ನಮಗೆ ಇರುವಂತ ಕರ್ತವ್ಯ. ನಾನು ಹೀಗೆ ಯೋಚನೆ ಮಾಡಿರುವಾಗ ಒಬ್ಬ ಗುರು ತನ್ನ ಶಿಷ್ಯರಿಗೆ ಹೇಳಿದಂತೆ, ಒಬ್ಬ ಶಿಷ್ಯಂದಿಗೆ ಪ್ರತಿಯೊಬ್ಬರಿಗೂ ದೇವರಿದ್ದಾನೆ, ನೀನು ಅದನ್ನು ನಂಬಬೇಕು, ಅದನ್ನ ನೀನು ಮಂತ್ರದಂತೆ ಪಾಲಿಸಬೇಕು. ಎಲ್ಲ ಶಿಷ್ಯಂದಿಗೂ ಹೌದು, ಪ್ರತಿಯೊಬ್ಬರಿಗೂ ದೇವರಿದ್ದಾನೆ, ಹೌದು, ನಮಸ್ಕರಿಸಿದ್ರು, ಆಯ್ತು, ಮುಗೀತು. ಆ ಶಿಷ್ಯಂದಿಗಳಲ್ಲಿ ಒಬ್ಬ ಯಾವುದೋ ಒಂದು ಕೆಲಸದ ಸಲುವಾಗಿ ಕಾಡಿಗೆ ಹೋಗ್ತಾನೆ. ಕಾಡಿನಲ್ಲಿ ಜನ ಎಲ್ಲ ಓಡೋಗ್ತಾ ಇರ್ತಾರೆ. ಅದ್ರ ಜೊತೆಗೆ ಹೇಳ್ತಾನೆ ಹೋಗ್ತಾರೆ, ಮದ ಹೇಳಿದ ಆನೆ ಬರ್ತಿದೆ, ದಯಮಾಡಿ ಓದೋಗಿ ಅಂತ. ಈ ಶಿಷ್ಯ ಓದೋಗ ಸುಮ್ಮನೆ ಹಂಗೆ ನಿಂತಿದ್ದಾನೆ. ಆಯ್ತು, ಇನ್ನೊಂದಷ್ಟು ಜನ ಬರ್ತಾರೆ, ಓದೋಗಪ್ಪ, ಮದ ಹೇಳಿದ ಆನೆ ಬರ್ತಿದೆ, ಓದೋಗು ಅಂತ ಕೇಳ್ತಾನೆ ಇದ್ದಾನೆ. ಇವನೀಗ ಮದ ಹೇಳಿದ ಆನೆಗೆ ದೇವರಿದ್ದಾನೆ, ನಮಸ್ಕರಿಸೋಣ ದೇವರಿಗೆ ಅಂತ ನಮಸ್ಕರಿಸ್ತಾ ಜಪ ಮಾತ ನಿಂತ. ಮಾವುತ ಬಂದ, ಅಪ್ಪ ಹೋಗು ಬೇಗ, ಮದ ಹೇಳಿದ ಮಾವುತ ಆನೆಯನ್ನೇ ಗೊತ್ತಾಗಲ್ಲ ನಿಮಗೆ. ಆನೆಯನ್ನು ಪಳಗಿಸುವಂತ ಒಬ್ಬ ವ್ಯಕ್ತಿ ಆತನೇ ಬಂದು ಓದೋಗಪ್ಪ, ಮದ ಹೇಳಿದ ಆನೆ ಬರ್ತಿದೆ ಅಂದ್ರೂ ಈಗ ಜಗ್ಗಿಗೆ ಬಂದೆ, ದೇವರದು ನಿಮಗೆಲ್ಲ ಬುದ್ಧಿಗ ಹೋಗಿ ಅಂತ ನಮಸ್ಕರಿಸ್ತಾ ಕೂತಿದ್ದಂತೆ. ಸರಿ, ಆನೆ ಬಂತು, ತನ್ನ ಸುಂದರಿನಿಂದ ಆ ವ್ಯಕ್ತಿ ಆ ಶಿಷ್ಯನನ್ನ ತೆಗೆದುಕೊಂಡು ಒಂದು ಮೊಗೆಗೆ ಗಬಸದಿಂದ ಹಾಕ್ತು. ಗೊತ್ತಾಗ ಆನೆ ಗಬಸ ಹೇಗಿದೆ ಅಂತ. ಗಬಸದಿಂದ ಹಾಕ್ತು, ಶಿಷ್ಯ ಆ ಗಬಸಕ್ಕೆ ಮೂರ್ಛಿಬಿಟ್ಟು. ವಿಷಯ ತೆಗೆದ ಗುರು ಮತ್ತು ಅವರ ಶಿಷ್ಯಂದಿರು ಆ ಜಾಗಕ್ಕೆ ಬರ್ತಾರೆ. ಮೂರ್ಛೋದ ಶಿಷ್ಯನನ್ನು ತೆಗೆದುಕೊಂಡು ಪರ್ಣಶಾಲೆ ಅಂತ, ಆಗಿನ ಕಾಲದಲ್ಲಿ ಔಷಧಿಗಳನ್ನ ಕೊಡೋದಕ್ಕೆ ಮತ್ತು ಆ ಔಷಧಗಳನ್ನ ಚಿಕಿತ್ಸೆಯನ್ನ ಕೊಡೋದಕ್ಕೆ ಒಂದು ಶಾಲೆ, ಆ ಶಾಲೆಗೆ ತಗೊಂಡು ಹೋಗ್ತಾರೆ, ಒಂದಷ್ಟು ಚಿಕಿತ್ಸೆಯನ್ನ ಕೊಡ್ತಾರೆ. ಅದಾದ್ಮೇಲೆ ಪ್ರಜ್ಞೆ ಬರುತ್ತೆ ಶಿಷ್ಯನಿಗೆ. ಯಾರೋ ಒಬ್ಬ ಶಿಷ್ಯ ಕರೀತಾನೆ, ಅಲ್ಲಪ್ಪ ಆಗ ಜನ ಹೇಳ್ತಿದ್ದಾರೆ, ನಿಮ್ಗೆ ಮದ ಹೇಳಿದ ಆನೆ ಬರ್ತಿದೆ, ಹೋಗು ಅಂತ, ನೀನ್ ಯಾಕೆ ಹೋಗಿಲ್ಲ ಅಂತ. ಆಗ ಆ ಶಿಷ್ಯ ಹೇಳ್ತಾನೆ, ಗುರು ಹೇಳಿದ್ರಲ್ಲ ಎಲ್ಲರಿಗೂ ದೇವರಿದ್ದಾನೆ ಅಂತ, ನಾನು ಅದಕ್ಕೆ ನಮಸ್ಕರಿಸ್ತಾ ಹೋಗ್ತೇನೆ ಅಂತ. ಅದಕ್ಕೆ ಗುರು ಹೇಳ್ತಾನೆ, ನಾನು ಹೇಳಿದ್ರೆ ನೀನು ಚೆನ್ನಾಗಿ ಕೇಳಿಸ್ಕೊಂಡಿದ್ಯಾ ಗುರು, ಎಲ್ಲರಿಗೂ ದೇವರಿದ್ದಾನೆ, ಅದಕ್ಕೆ ನೀನು ನಮಸ್ಕರಿಸ್ತಿದ್ಯಾ ಅಂತ.
ಅದಕ್ಕಿಂತ ಆನೆ ಬರೋಕ್ಕಿಂತ ಮುಂಚೆ ಇಬ್ರು ಬಂದ್ರಲ್ಲ, ಜನಸಾಮಾನ್ಯರು ಮತ್ತೆ ಮಾವುತ, ಅವನಿಗೂ ದೇವರಿದ್ದ. ನೀನ್ ಯಾಕೆ ಅವ್ರ ಮಾತು ಕೇಳಿ? ಈಗ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ತಿಳ್ಕೊಂಡನ್ನ ಎಷ್ಟು ಕಡಿಮೆಯಾಗಿ ತಿಳ್ಕೊಂತೀವಿ ಅಂತ ಈ ವಿಚಾರ ಅಷ್ಟೇ. ನಾವು ಹಾಗೇನೆ ನಮ್ಮಲ್ಲಿರುವಂತಹ ಸಾಮರ್ಥ್ಯದ ಬಗ್ಗೆ ನಾವು ತಿಳಿಸಿರ್ತೇವೆ, ನಮ್ಮ ಹಿರಿಯರು ತಿಳಿಸಿರ್ತಾರೆ. ನಿಮ್ಗೂ ನಿಮ್ಮ ಸಾಮರ್ಥ್ಯದ ಅರಿವು ಗೊತ್ತಿರುತ್ತೆ, ಆದ್ರೆ ಆ ಸಾಮರ್ಥ್ಯದ ಅರಿವನ್ನ ಚಿಕ್ಕದಾಗಿಸ್ಕೊಳ್ತೀಗ, ಅದೇ ಸಮಸ್ಯೆ ಆಗ್ತದೆ. ನೀವು ದೊಡ್ಡ ಸಮಸ್ಯೆ, ದೊಡ್ಡದನ್ನು ಮಾಡೋದಕ್ಕೋಸ್ಕರ ನೀವು ಜನ್ಮವನ್ನ ತಗೊಳ್ತೀರ, ಚಿಕ್ಕ ಚಿಕ್ಕ ಕೆಲಸಗಳಿಗೆ ಸ್ಯಾಟಿಸ್ಫೈ ಆಗಬೇಡಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಭಗವಂತ ಇದ್ದಾನೆ, ಸರ್ವರಿಗೂ ಇದ್ದಾನೆ, ನಿಮ್ಮರಿಗೂ ಇದ್ದಾನೆ, ಇವರಿಗೂ ಇದ್ದಾನೆ, ಅವರಿಗೂ ಇದ್ದಾನೆ, ನಮ್ಮರಿಗೂ ಇದ್ದಾನೆ. ಯಾವಾಗ ಕೆಟ್ಟವನಿಗೂ ಇದ್ದಾನೆ, ಒಳ್ಳೆಯವನಿಗೂ ಇದ್ದಾನೆ. ದೇವರು ವ್ಯಾಘ್ಯನಿಗೂ ಇದ್ದಾನೆ, ಗುರಿನಿಗೂ ಇದ್ದಾನೆ. ಗುರಿ ದೇವರು ಅಂತ ತಪ್ಪೋಗಿ ಹೋಗ್ತೀವ, ಹೋಗಲ್ಲ. ಯಾಕೆ? ಹೋದ ಚಿತ್ರಾನ್ನ ತರ ತಿಂದು ಬಿಸಾಕತ್ತೆ, ಹೋಗದೇವೆ. ಆದ್ರೆ ಒಳ್ಳೆಯ ಮನಸ್ಸುಗಳ ಜೊತೆಗೆ ನಾವು ಇರ್ಬೇಕು ಅಂತ ಅನ್ಸುತ್ತೆ, ಮತ್ತೆ ಇರ್ಬೇಕಾಗಿರೋದು ಒಳ್ಳೆಯವರ ಜೊತೆಗೆ. ಕೆಟ್ಟವರ ದೇವರಿದ್ದಾನೆ ಅಂತ ಕೆಟ್ಟವರ ಸಂಘ ಮಾಡಬಾರದು. ಅದು ನಮ್ಮಲ್ಲಿರುವಂತಹ ಒಳ್ಳೆತನವನ್ನು ಇನ್ನೂ ನಾಶ ಮಾಡುತ್ತೆ, ಮತ್ತು ಅದು ನಮ್ಮ ಇಡೀ ವ್ಯಕ್ತಿತ್ವವನ್ನ ಬದಲಾವಣೆಗೊಳಿಸುತ್ತೆ. ಒಳ್ಳೆಯವರ ಜೊತೆಗಿದ್ದರೇನೆ ಅದು ಉತ್ತಮ. ನಮ್ಮ ಕರ್ಮಯೋಗವು ಹೀಗೆ ತರ. ಇನ್ನು ನಾವು ಕರ್ಮಯೋಗ ಮಾಡುವಾಗ ಇನ್ನಷ್ಟು ವಿಚಾರಗಳು ನಾನು ಇತ್ತೀಚೆಗೆ ನನಗೆ ಗೊತ್ತಾಗಿದ್ದು ಕೇಳಿ. ಸೇವೆ ಮಾಡುವಾಗ ಎಷ್ಟು ಚೆನ್ನಾಗಿರುತ್ತೆ ಸೇವೆ ಅಂದರೆ ಕರ್ಮಯೋಗ. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಜೊತೆಗೆ ಇರುವಿಕೆಯಂತೆ ಮಾಡುವುದು ಕರ್ಮಯೋಗದಿಂದ ಮಾತ್ರ ಅಂತ. ನಿಸ್ವಾರ್ಥವಾಗಿ ಯಾರು ಸೇವೆಯನ್ನು ಸಲ್ಲಿಸ್ತಾರೋ, ಯಾರು ಯಾವುದೇ ಅಪೇಕ್ಷೆಯನ್ನೇ ಇಲ್ಲದೆ ನಿಜವಾದ ಸೇವೆಯನ್ನು ಮಾಡ್ತಾರೆ. ಇವತ್ತು ನಿಜವಾದ ಸೇವೆ ಅನ್ನೋ ಪದ ಹೆಚ್ಚಾಗಿ ಬಳಸಬೇಕು. ಯಾಕೆ ಅಂದ್ರೆ ಸೇವೆಗೂ ಅಪೇಕ್ಷೆ ಬಂದಿದೆ. ಸೇವೆ ಆಗಿರೋದು ಸೇವಾ ಆಗುತ್ತಿದೆ. ಬಹುತೇಕ ನಾವು ನೋಡ್ತಾ ಇದ್ದೀವಿ, ಯಾರು ಸೇವೆಯ ಬ್ಯಾನರ್ಗಳನ್ನ ಹಾಕ್ತಿಲ್ಲ. ಅನೇಕ ಎಷ್ಟೊಂದು ಸಲ ನಮ್ಮ ಕೈಕೊಂಡ್ರೆ ನಾವು ಬ್ಯಾನರ್. ಕಾರಣ ಇಷ್ಟೇ, ಯಾಕೆ? ನಾನು ಸೇವೆ ಮಾಡೋದಕ್ಕೆ ಬಂದಿದ್ದೀನಿ, ನೀವು ಸೇವೆ ಮಾಡೋದಕ್ಕೆ ಬಂದಿದ್ದೀವಿ. ನಮ್ಮಿಬ್ಬರಾಗ ಯಾಕೆ ವಿಂಗಡ? ನಮ್ಮಿಬ್ಬರಾಗ ಯಾಕೆ ಬಯೋ ಮನಸ್ಸು? ನೀನು ಸೇವೆ, ನಾನು ಸೇವೆ. ನಮ್ಮ ಇಬ್ಬರ ಗುರಿ ಯಾವುದು? ಸೇವೆ. ಮಾರ್ಗಕ್ಕೆ ಬಾ, ಕೆಲಸ ಮಾಡೋಣ. ನಾವು ಅನೇಕ ರೀತಿ ಆಗಿರ್ತೀವಿ. ನಾವು ಗುರಿಯನ್ನಷ್ಟೇ ಪ್ರಾಮುಖ್ಯತೆಯನ್ನ ಕೊಡ್ತಿದ್ದೀವಿ, ಆ ಗುರಿಯನ್ನ ಮುಟ್ಟೋದಕ್ಕೆ ಬೇಕಾಗಿರುವ ಮಾರ್ಗದ ಬಗ್ಗೆ ಗಮನನೇ ಕೊಡ್ತೀವಿ. ನನ್ನ ಮಗ ಇವತ್ತು IAS IPS ಆಫೀಸರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಪಕ್ಕದ ಮನೆ ವ್ಯಕ್ತಿಗಿಂತ ಚೆನ್ನಾಗಿ ಸಂಪಾದನೆ ಮಾಡು ಅಂತ ಬಯಸ್ತಿದೀವಾ? ಆದ್ರೆ ನನ್ನ ಮನೆಯಲ್ಲಿರುವಂತ ಮತ್ತೊಬ್ಬ ಸ್ವಾಮಿ ವಿವೇಕಾನಂದ ಆಗ್ಬೇಕು, ಮತ್ತೊಬ್ಬ ಮಹಾತ್ಮ ಗಾಂಧೀಜಿ ಆಗ್ಬೇಕು ನಾವು ಯಾರು ಬಯಸೋದೇ ಇಲ್ಲ. ಯಾರು ಬಯಸಿದೀವಿ ನೋಡಿ? ನನ್ನನ್ನು ಸೇರಿ ನಮ್ಮ ಅಪ್ಪ ಅಮ್ಮನೂ ಭಯ ಬಿಟ್ಟಿದ್ವಿ, ನಾನು ಸಾಧು ಆಗ್ತೀನಿ. ನಮ್ಮ ಅಪ್ಪ ಅಮ್ಮನೂ ಬಯಸಿದ್ವಿ. ಆದ್ರೆ ನಮಗೆ ಮತ್ತೊಬ್ಬ ಸ್ವಾಮಿ ವಿವೇಕಾನಂದ ಬೇಕು, ಮತ್ತೊಬ್ಬ ಮಹಾತ್ಮ ಗಾಂಧೀಜಿ ಬೇಕು, ಮತ್ತೊಬ್ಬ ನ್ಯಾಯವಾದಿ ಬೇಕು ನಮ್ಮ ಸಮಾಜಕ್ಕೆ. ಆದ್ರೆ ನಮ್ಮನೆಯಿಂದ ಹೋಗ್ಬೇಕು ಅನ್ನೋ ಮನಸ್ಸಿಲ್ಲ. ಇದೇ ಸಮಸ್ಯೆ. ತರುಣವೆಲ್ಲ ಎತ್ತು ಹೋಗ್ಬಿಟ್ಟಿದ್ದಾರಪ್ಪ ಅಂತ ನಮ್ಗೆ ಅಪೇಕ್ಷೆ ಮಾಡ್ತೀವ, ಬೆಳ್ಮಾಡಿ ತೋರಿಸ್ತೀವ. ಕಾರಣ ಯಾರು? ನೇರವಾಗಿ ಹೇಳೋದ್ರಿಂದ ಬೇಸರಿಸ್ಕೋಬೇಕು. ಇತ್ತೀಚೆಗೆ ನನ್ನ ಆಫೀಸಿಗೆ ಒಬ್ಬರು ಪೇರೆಂಟ್ಸ್ ಸರ್, ನನ್ನ ಮಗ ಸೂಸೈಡ್ ಮಾಡ್ಕೊಂಡು ಹೋಗ್ತಿದ್ದಾನೆ ಸರ್. ಯಾಕೆ ಸರ್? ಓದಕ್ಕೆ ಇಷ್ಟ ಇದೆ ಸರ್. ಇನ್ನೇನು ಇಷ್ಟ? ಅವ್ನು ಮತ್ತೆ ಯಾವ್ದಾದ್ರು ಆಸಕ್ತಿ ಇದೆ ಸರ್. ನೀವ್ಯಾಕೆ ಬಿಡ್ತಾ ಇರೋ ಸರ್? ಓದಿಲ್ಲ ಅಂದ್ರೆ ಏನಾಗುತ್ತೆ? ನೀವೇ ನೋಡಿದಿಲ್ಲ, ಏನು ಓದಿಲ್ಲ ಸರ್? ಜೀವನ ನಡೀತಾ ಇಲ್ವಾ? ನೀವು ಹೆಂಡತಿ ಮಕ್ಕಳನ್ನ ಸಂಸಾರಸ್ಥವಾಗಿ ಸಾಕ್ತಿಲ್ವಾ? ಸಾಕ್ತಿದ್ದೀನಿ ಸರ್. ಒಂದು ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಟ್ಟಿಲ್ಲ, ಸಂಸ್ಕಾರಕ್ಕೆ ಒತ್ತು ಕೊಟ್ಟಿದ್ವಿ. ಅದಕ್ಕೆ ನೀವೆಲ್ಲ ಸಂಸಾರ ಚೆನ್ನಾಗಿ ಬಾಳಿದ್ವಿ, ಆದರ್ಶ ದಂಪತಿಗಳಾಗಿ. ಆದ್ರೆ ಈಗಿನ ಕಾಲಘಟ್ಟದ ಪೋಷಕರು ಮಕ್ಕಳಿಗೆ ಶಿಕ್ಷಣ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಏನಿಲ್ಲ ಶಿಕ್ಷಣದಲ್ಲಿ, ಈಗಿನ ಶಿಕ್ಷಣದಲ್ಲಿ. ನಾನು ವಿದ್ಯಾರ್ಥಿನೇ, ಆಕೆನೂ ವಿದ್ಯಾರ್ಥಿನೇ. ಕೇಳೋದು 4 ದಿನದಿಂದ ಓದ್ಕೋಬೇಕಿಗೆ ಪಾಸ್, 5,000 ರೂಪಾಯಿನ 10,000 ರೂಪಾಯಿ ಕೊಟ್ಟರೆ ಫಸ್ಟ್ ಕ್ಲಾಸ್ ಸರ್ಟಿಫಿಕೇಟ್ ಬಂದ. ನಾನು ಸಾಕ್ಷಿ ಸಮೇತ ಕೊಡ್ತೀನಿ. ಇದೇ ಶಿಕ್ಷಣ. ಒಬ್ಬ ನಮ್ಮ ಮನೆಗೆ ಒಬ್ಬ ಹಿರಿಯ ಜೀವಿ ಬಂದ ಆದ್ರೆ ಆ ಹಿರಿಯ ಜೀವಿಗೆ ಎದ್ದು ನಿಂತು ನಮಸ್ಕರಿಸಬೇಕು ಅನ್ನೋ ಸೌಜನ್ಯ ಇದೆ, ಸಂಸ್ಕಾರವೂ ಇದೆ. ನಮ್ಮ ಮನೆ ಉದಾಹರಣೆಗಳಿದೆ, ಈಗ ಅನಿಸ್ತಿದೆ ನಮ್ಗೆ. ಈಗ ಹೌದಲ್ಲ? ನಿಜ ಜೀವನ ಹೀಗೆ ಬರ್ತಾ ಹೋಗೋ ನಾವೆಲ್ಲ ಹಾಗೇನೆ ನಮ್ಮ ತಪ್ಪನ್ನು ಬಿಟ್ಟಿರ್ತೀವಿ, ಪಕ್ಕದಲ್ಲಿರೋ ತಪ್ಪನ್ನು ಗುರುತಿಸ್ತೀವಿ. ಇದಕ್ಕೆ ಬೆಸ್ಟ್ ಉದಾಹರಣೆ ಏನು ಅಂದ್ರೆ, ಒಬ್ಬ ಸಾಧು ದೇವಸ್ಥಾನದ ಹತ್ತಿರ ಮನೆ ಮಾಡ್ಕೊಂಡು ನಿನ್ನಂತೆ. ಆ ಸಾಧುವಿನ ಮನೆ ಮುಂದೆನೆ ಒಂದು ವೈಶ್ಯೆ ಮನೆ ಮಾಡ್ಕೊಳ್ತೀರ. ವೈಶ್ಯ ಮನೆಗೆ ದಿನಾಲೂ ಒಬ್ರು ಹೋಗೋದು ಮಾಡ್ತಾನೆ ಇದ್ದಾರೆ.
ಸಾಧು ಏನ್ ಕೆಲಸ? ತನ್ನ ಮೋಕ್ಷವನ್ನ ತಿಳ್ಕೋಬೇಕು, ಧ್ಯಾನ ಧರ್ಮವನ್ನು ಮಾಡಬೇಕು. ಸಾಧು ಪಾಪ ಈಗ ಒಳ್ಳೇದು ಮಾಡಬೇಕು, ಒಳ್ಳೇದು ನೀಡಬೇಕು ಅಂತ ವೇಷನ ತನ್ನ ಮನೆಗೆ ಕರೆದು ಹೇಳ್ತಾರೆ, ನಮ್ಮ ನೀನು ಅತ್ಯಂತ ಪಾಪ ಕೆಲಸವನ್ನ ಮಾಡ್ತಿದ್ಯಾ, ಪಶ್ಚಾತ್ತಾಪ ತುಂಬಾ ತಿಂತೀಯಾ, ಇಲ್ಲಿಗೆ ಈ ಕೆಲಸವನ್ನ ಬಿಟ್ಬಿಡು ಅಂತ. ಆ ವೇಷಿಗೆ ಅರ್ಥ ಆಯ್ತು ನಾನು ಮಾತ್ರ ತಪ್ಪು ಅಂತ. ಸುಲೀಲ ಮನೆಗೆ ಹೋದ್ರು, ದೇವರ ಮುಂದೆ ನಿಂತ್ಕೊಂಡು ಅತ್ಯಂತ ಹೃದಯದಿಂದ ನಮಸ್ಕರಿಸಿ ತನ್ನ ಪಶ್ಚಾತ್ತಾಪವನ್ನ ಆಕೆ ತಿಳಿಸಿದ್ರು. ಅದೇ ಆ ಕೆಲಸ ಬಿಡೋದಕ್ಕಾಗಲಿಲ್ಲ. ಯಾಕೆ? ತನ್ನ ಜೀವನೋಪಾಯಕ್ಕೆ ಅದೊಂದು ವೃತ್ತಿಯಾಗಿ, ಆ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿಗೆ ಬರ್ತೀನಿ ಅಂದ್ರೆ ಮತ್ಯಾರು ಅದನ್ನ ಒಪ್ಪಲಿಲ್ಲ. ಅದು ವಿಡಿತ ಆಗಿದೆ. ಬದಲಾಗ್ಬೋದಾಗ ಸರ್, ಯಾವ ಮನಸ್ಸಿದ್ರೆ ಮಾರ್ಗ ಅಂತ ನೀವೇ ಹೇಳ್ತೀರಾ, ಬದಲಾಗ್ಬೋದು. ಆಕೆ ಬದಲಾದ ಮನಸ್ಸಿಲ್ಲ ಅಂತ ಇಟ್ಕೋ, ಬದಲಾಗಿಲ್ಲ. ಸ್ವಲ್ಪ ದಿನ ಆಯ್ತು, ಅದಾದ್ಮೇಲೆ ಮತ್ತೆ ಸಾಧು ಒಂದಷ್ಟು ಕೈಗಳನ್ನ ತಗೊಂಡು ಇಟ್ಕೊಂಡ. ಆ ವೇಶ್ಯ ಮನೆಗೆ ಎಷ್ಟು ಜನ ಹೋಗ್ತಾರೋ ಅಷ್ಟು ಕೈಗಳನ್ನ ಒಂದರ ಮುಂದೆ ಜೋಡಿಸ್ಕೊಂತಾ ಬಂತು. ಸ್ವಲ್ಪ ದಿನ ಆಯ್ತು. ಆ ದಿನದ ನಂತರ ಇಡೀ ಗೋಡೆನೇ ಕಟ್ಟು, ಏನ್ ಇದಿಷ್ಟೊಂದು ಕೈಗಾಗ್ತಿದ್ಯಾಗ ಅಂತ ಮತ್ತೆ ಆ ವೇಷನ್ ಕರೆದು, ನೋಡಮ್ಮ ನೀನ್ ಮಾಡಿರೋ ಇದು ಪ್ರತಿಯೊಂದು ಕರುವಿನ ಪ್ರತಿ ರೂಪ ನಿನ್ನ ಪಶ್ಚಾತ್ತಾಪ ಪಾಪ ಕೆಲಸ, ಇವಾಗಾದ್ರೂ ಬಿಟ್ಟು ಇರ್ತಾಯಿ ಅಂತ ಹೇಳ್ತಾರೆ. ಆ ವೇಷೆಗೆ ಭಯ, ನಾನು ಇಷ್ಟೊಂದು ಪಾಪ ಕೆಲಸ ಮಾಡ್ತೀನಿ, ಅಯ್ಯೋ ಸಾಕು ನನ್ನಿಂದ ಇಲ್ಲಿ ಮುಗಿಸ್ಕೊಳ್ಳೋ ಕೆಲಸ ಸಾಕಿಲ್ಲ ಅಂತ ಹೋಗಿ ದೇವರ ಹತ್ರ ನಿಂತ್ಕೊಂಡು ಚೆನ್ನಾಗಿ ಹತ್ಕೊಂಡು ತನ್ನ ನೋವನ್ನು ವ್ಯಕ್ತಪಡಿಸ್ತಾರೆ. ವ್ಯಕ್ತಪಡಿಸಿದ ಮೇಲೆ ದೇವರ ಇಚ್ಛೆನೋ ತಾತ್ಪರ್ಯನೋ ಅವತ್ತು ಆಕೆಗೆ ಸಾವು, ಅವತ್ತು ರಾತ್ರಿನೇ ಸಾವು. ಅದೇ ರೀತಿ ಆ ಸಾಧುಗೂ ಸಾವು, ಅದೇ ರಾತ್ರಿ ಇಬ್ಬರೂ ಆತ್ಮ, ಇಬ್ಬರ ಆತ್ಮನೂ ನೇರಿತ್ತು. ಅದಕ್ಕೆ ಯಮದೂತರು, ಯಮವಂತರು, ದೈವ ವಿಷ್ಣು ದೂತರು ಕರ್ಕೊಂಡು ಹೋಗ್ತಾರೆ. ವೇಶ್ಯೆಯ ಆತ್ಮವನ್ನ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸಾಧುವಿನ ಆತ್ಮವನ್ನ ನರಕಕ್ಕೆ ತಗೊಂಡು ಹೋಗ್ತಾರೆ. ಅರ್ಥ ಆಗ್ತಿದೆ ನನ್ನ ಮಾತು? ವೇಶ್ಯೆಯ ಆತ್ಮವನ್ನ ದೇವಲೋಕಕ್ಕೆ ತೆಗೆದುಕೊಂಡು ಹೋಗ್ತಾರೆ, ಸಾಧುವಿನ ಆತ್ಮವನ್ನ ನರಕಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಸಾಧುವಿಗೆ ಗಾಬರಿ, ಇದೇನಿದು, ನಾನು ಜೀವನ ಪೂರ್ತಿ ಪ್ರಾರ್ಥನೆ ಮಾಡ್ತಾ ಬಡತನದಲ್ಲಿ ಜೀವನ ಸಲ್ಲಿಸಿದ್ದೀನಿ, ಆಕೆ ಮಾಡಬಾರ ಕೆಲಸನೇ ಮಾಡಿದ್ರು, ಪಾಪದ ಕೆಲಸ, ಆಕೆ ದೇವಲೋಕಕ್ಕೆ ತೆಗೆದುಕೊಂಡು ಹೋಗ್ತಿದ್ರ, ನನ್ನನ್ನು ನರಕಕ್ಕೆ ತರ್ತಾ ಇದ್ದೀರಾ, ಇದೇನಾ ದೇವರ ಕೆಲಸ, ಇದು ಯಾವುದು ನ್ಯಾಯ ಅಂತ ಸಾಧು ಕೇಳ್ತಾನೆ. ಆಗ ವಿಷ್ಣು ದೂತರು ಬಂದು ಹೇಳ್ತಾರೆ, ಸಾಧು ನೀನು ಯೋಚನೆ ಮಾಡಬೇಕ ದೇವ್ರ ಬಗ್ಗೆ. ದೇವರು ಯಾವಾಗ ತಪ್ಪು ಮಾಡೋದಿಲ್ಲ, ಅವನಿಗೆ ಯಾವ ಕೆಲಸವನ್ನ ಮಾಡಬೇಕು ಅವನ ಕೆಲಸ ಚೆನ್ನಾಗಿ ಗೊತ್ತಿದೆ. ನೀನು ಅದನ್ನ ಹೇಳಕ್ ಹೋಗ್ಬೇಕ. ನೀನು ನಿನ್ನ ದೇಹದ ಮೂಲಕ ಯಾವುದೇ ತಪ್ಪನ್ನು ಮಾಡಿಲ್ಲ, ಆಕೆಯ ದೇಹದ ಮೂಲಕ ತಪ್ಪನ್ನು ಮಾಡಬೇಕು. ಅದಕ್ಕೆ ಸಾಕ್ಷಿಯಾಗಿ ನೀನು ನೋಡ್ತಾ ಇಲ್ಲ. ಅಂದ್ರೆ ಭೂಲೋಕದಲ್ಲಿ ಸಾಧುವಿನ ದೇಹಕ್ಕೆ ಅನೇಕ ಪುಷ್ಪಗಳನ್ನ ತುಂಬಿ ಅವನನ್ನ ಏನು ವಾದ್ಯಗಳೊಂದಿಗೆ ಗಂಗಾ ಜಲದ ನದಿಯ ಹತ್ತಿರ ಕರ್ಕೊಂಡು ಹೋಗ್ತಿದ್ದಾರೆ ಸಾಧುವಿನ ಆತ್ಮವನ್ನ, ದೇಹವನ್ನ. ಇನ್ನು ಈಕೆ ವೈಶ್ಯೆಯ ದೇಹವನ್ನ ಹಂದಿ, ನಾಯಿ, ನರಿಗಳು ತಿಂತಾರೆ. ವಿಷ್ಣು ದೂತ ಹೇಳಿದ್ರು, ಆಕೆ ದೇಹ ಮಾಡಿದ ತಪ್ಪಿಗೆ ಆಕೆ ಪಶ್ಚಾತ್ತಾಪ ಸಿಕ್ತು, ನಿನ್ನ ದೇಹ ಮಾಡಿದ ಪುಣ್ಯಕ್ಕೆ ನಿನಗೆ ಸಿಕ್ತು, ಈಗ ಬಾ ಆತ್ಮಕ್ಕೆ ಬಾ. ಆಕೆ ದೇಹ ತಪ್ಪು ಮಾಡಿದ್ರು, ಆತ್ಮ ಯಾವಾಗೂ ಭಗವಂತನಲ್ಲಿ ಶರಣಾಗತಿ ಇತ್ತು. ನಿನ್ನ ದೇಹ ಚೆನ್ನಾಗಿ ಕೆಲಸ ಮಾಡ್ತಿತ್ತು, ಅದೇ ನಿನ್ನ ಆತ್ಮ ಯಾವಾಗೂ ಮತ್ತೊಬ್ಬರ ಕೆಟ್ಟದಂತೆ ತಪ್ಪುಗಳನ್ನೇ ಗುರುತಿಸೋದ್ರಲ್ಲಿ ವೀರರಾಗಿತ್ತು. ಅದಕ್ಕೆ ನೀನು ಇವತ್ತು ನರಕಕ್ಕೆ ಬಂದಿದ್ಯಾ, ಆಕೆ ಅದಕ್ಕೆ ಇವತ್ತು ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ಮೇಲೆ ನಾವು ತಪ್ಪುಗಳನ್ನ ನಿಲ್ಲಿಸಬೇಕು, ಗುರುತಿಸೋದು ಬೇರೆ ಬೇಡ. ಯಾಕೆ? ಅವ್ರ ಹೃದಯದಲ್ಲಿ ಏನಿದೆಯೋ ನಮ್ಗೇನು ಗೊತ್ತು. ತಪ್ಪು ಮಾಡ್ತಿದ್ದಾನೆ, ಅವನ ಹೃದಯದಲ್ಲಿ ಶರಣಾಗತಿ ಮನೋಭಾವನೆ ಇದ್ರೆ ಬೋನಸ್ ಸಿಗ್ತಾರೆ. ಭಗವಂತನ ವಿಚಾರದಲ್ಲಿ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಬಹಳ ಸೂಕ್ಷ್ಮವಾಗಿತ್ತು. ನಾವು ಯಾವುದನ್ನ ಕಣ್ತೆರೆದು ನೋಡ್ತಿದ್ದೇವೋ ಅದು ಯಾವುದು ಸತ್ಯವಲ್ಲ. ನಾವು ಯಾವುದನ್ನ ನನ್ನದು ಅಂತ ಅನ್ಕೊಳ್ತಾ ಇದ್ದೇವೋ ಅದು ಯಾವುದು ನನ್ನದಲ್ಲ. ಯಾವುದು ನನ್ನದಲ್ಲವೋ ಅದೆಲ್ಲವೂ ನನ್ನದೇ ಆಗಿದೆ ಇವತ್ತು. ಯಾವುದು ನಿಜವಾಗ್ಲೂ ನನ್ನದೋ ಅದು ನನ್ನದಲ್ಲದಂತೆ ದೂರಾಗಿದೆ. ಇವತ್ತು ನನ್ನ ಮನಸ್ಸನ್ನ ಒಂದೇ ವಿಚಾರದಲ್ಲಿ ಇದುವಂತಹ ಮನಸ್ಸು ನಮ್ಮ ಯಾರಿಗೂ ಇಲ್ಲ, ನಮಗ್ ಬಿಡಿ. ಈಗಿನ ಕಾಲಘಟ್ಟದ ತರುಣರಿಗೆ ಇವೆ ಅಂತ
3 ಅವರ್ ಜಸ್ಟ್ ಟಿವಿ ನೋಡ್ತಾನೆ ಹೋಗ್ಬೇಕು. ಮೊಮ್ಮಗ ಅಥವಾ ಮೊಮ್ಮಗಳು ಈಗ ಆ 3 ಅವರ್ನಲ್ಲಿ ಫೋನ್ ಯೂಸ್ ಮಾಡಿರ್ತಾನೆ, ಫೇಸ್ಬುಕ್ ಹೋಗಿ ಬಂದಿರ್ತಾನೆ, ಇನ್ಸ್ಟಾಗ್ರಾಮ್ ಹೋಗಿ ಬಂದಿರ್ತಾನೆ, 4-5 ಸ್ಟೋರೀಸ್ ನೋಡ್ಕೊಂಡು ಬಂದಿರ್ತಾನೆ, ಒಂದು ರೌಂಡ್ ಹಾಕೊಂಡು ಬಂದಿರ್ತಾನೆ, ಊಟನೂ ತಿಂದಿರ್ತಾನೆ. ಒಂದೇ ಕಡೆ ಮನಸ್ಸನ್ನ ಇಟ್ಕೋದೇ ಇಲ್ಲ. ತನ್ನ ಮನಸ್ಸಿನ ಶಕ್ತಿಯೇ ಅರಿವಾಗದೆ ಹೋದರೆ ಮತ್ತೊಬ್ಬರ ಅರಿವನ್ನ ನಾವು ಹೇಗೆ ಸಂಪಾದಿಸಿಕೊಳ್ಳಕ್ಕೆ ಸಾಧ್ಯ? ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇದು ಕರ್ಮಯೋಗ ಯಾಕೆ ತುಂಬಾ ಶ್ರೇಷ್ಠತೆ ಅಂದ್ರೆ, ಜ್ಞಾನ ಯೋಗದಲ್ಲಿ, ಭಕ್ತಿ ಯೋಗದಲ್ಲಿ, ರಾಜಯೋಗದಲ್ಲಿ ಎಷ್ಟು ದೂರ ಹೋಗಿ ತಿಳ್ಕೋಬೇಕೋ ಒಂದ್ ಕೆಲಸದಾಗ ನಾವು ತಿಳ್ಕೋಬೇಕು. ಅನೇಕ ವಿಚಾರ ಗುರಿ ಅಷ್ಟೇ, ಮಾರ್ಗಕ್ಕೂ ನಾವು ಅಷ್ಟೇ ಗಮನವನ್ನು ಕೊಡಬೇಕು. ಯಾಕೆ ಅಂದ್ರೆ ನಮ್ಮ ಗುರಿ ಇವತ್ತು ಒಂದು ಕಾರ್ಯಕ್ರಮನೇ ಅನ್ಕೋಣ. ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂದ್ರೆ ಅವತ್ತೊಂದು ದಿನ ಬಂದು ನಿಂತು ಎಲ್ಲ ಜನ ಬರ್ತಾರೆ ಅಂತ ಅನ್ಕೊಂಡ್ರೆ ಆಗುತ್ತಾ? ಖಂಡಿತವಾಗೂ ಆಗುದಿಲ್ಲ. ಯಾಕೆ? ಈಗಿನ ಕಾಲಘಟ್ಟದಲ್ಲಿ 5-6 ತಿಂಗಳು ಕೆಲಸ ಮಾಡೋ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಯಶಸ್ವಿಗೊಳ್ಳುವುದು ತುಂಬಾ ಕಷ್ಟ. ಯಾಕೆ? ಎಲ್ಲರಿಗೂ ಒಳ್ಳೆ ಕೆಲಸ ಬೇಕಾಗೇ ಇಲ್ಲ, ಒಳ್ಳೆ ವಿಚಾರಗಳು ಬೇಕಾಗೇ ಇಲ್ಲ, ಒಳ್ಳೆ ವಿಚಾರಗಳನ್ನ ಕೇಳ್ತಿದ್ವಿ. ಮನಸ್ಸು ಹೇಗಾಗುತ್ತೆ ಅಂದ್ರೆ ಬೇವಿನ ರಸ ಕುಡಿದಷ್ಟೇ ಆಗಬೇಕು ಖುಷಿ. ಒಳ್ಳೆ ಮನಸ್ಸು ನಿಮ್ಗೆ ಬೇಕು ಅಂದ್ರೆ ಟೆಸ್ಟ್ ಮಾಡಿಬೇಕು. ಈಗ ನೀವು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮೊಮ್ಮಕ್ಕಳನ್ನ ಹತ್ರ ಕಳಿಸ್ಕೋಬೇಕು, ಒಂದು ಒಳ್ಳೆ ಕಥೆಯನ್ನು ಹೇಳಿ, ಭಗವಂತನ ಕಥೆಯನ್ನು, ಶಾನುಭೋಗರ ಕಥೆಯನ್ನು, ಅನೇಕರ ಕಥೆಯನ್ನು ಹೇಳಿ ಪ್ರಯತ್ನ ಪಡಿ. ಮೊಮ್ಮಗೆ ಊಟ ಆಯ್ತಾ ಅಜ್ಜಿ? ಮಲ್ಕೋಬೇಕು. ಯಾಕೆ ಹಿಂಸೆ ಮಾಡ್ತಿದ್ದೆ? ನಾನು ಏನು ಕ್ವಶನ್ ಕೇಳ್ತಿದ್ದಾರೆ, ನಾನು ಓದ್ಕೋಬೇಕು ಅಂತ. ಇವಾಗ ಯಾವ ಕ್ವಶನ್, ಯಾವ ಶಿಕ್ಷಣ? ನಾವು ಅದನ್ನು ಯೋಚನೆ ಮಾಡಬೇಕು. ವಿದ್ಯಾವಂತರ ಅಗತ್ಯ ನಮ್ಮ ಸಮಾಜಕ್ಕಿಲ್ಲ, ಬುದ್ಧಿವಂತರ ಅಗತ್ಯದ ನಮ್ಮ ಸಮಾಜಕ್ಕಿಲ್ಲ. ಮಾನವೀಯತೆ ಉಳ್ಳ, ಸಂಸ್ಕಾರ ಉಳ್ಳ ಮನಸ್ಸುಗಳಿರೋದು ನಮಗೆ ಬೇಕಾಗಿದೆ. ನಿಮ್ಮ ಮನೆಯಿಂದ ವಿದ್ಯಾವಂತರ ಆಚೆ ಬಂದಿಲ್ಲ ಅಂದ್ರೂ ಯೋಚನೆ ಮಾಡಬೇಕು, ಬುದ್ಧಿವಂತ ಆಗ ನನ್ನ ಮಗ ಅಂದ್ರೂ ಯೋಚನೆ ಮಾಡಬೇಕು. ಮಾನವೀಯ ಗುಣಗಳನ್ನ ಇಟ್ಕೊಂಡಿರೋ ಒಬ್ಬ ಸಹೃದಯ ನಿಮ್ಮ ಮನೆಯ ಮಗ ಇದ್ದಾನೆ ಅಂದ್ರೆ ಎದೆ ಹೊತ್ತೋಗಿ ನಾನು ಸೇಫ್ ಇದ್ದೀನಿ ಅಂತ. ಕೊರೋನಾ ಇತ್ತೀಚೆಗೆ ಬಂದಿದೆ ಅಷ್ಟೇ. ಕೊರೋನಾದ ಮುಂಚೆಯೇ ಡೇಂಜರ್ ಕೊರೋನಾ ನಮಗಿದೆ, ನಾವು ಅದನ್ನ ಯಾವ ಇಟ್ಕೊಂಡೇ ಇಲ್ಲ. ನನಗೂ ಮೊನ್ನೆ ಕೊರೋನಾ ಬಂದಾಗ ಅರಿವಾಗಿತ್ತು. ಹೇಗೆ? ನಾನ್ ಮಾಸ್ಕ್ ಹಾಕೊಂಡ್ರೆ ಸಾಲದು, ಪಕ್ಕದಲ್ಲಿರೋನು ಮಾಸ್ಕ್ ಹಾಕ್ಬೇಕು ಅಂತ ಕೊರೋನಾ ಕಷ್ಟ. ನನಗೆ ಶೀತ ಕೆಮ್ಮು ಇಲ್ಲ ಅಂದ್ರೆ ಪರವಾಗಿಲ್ಲ, ಪಕ್ಕದವನಿಗೆ ಇಲ್ಲದೆ ಇದ್ರೆ ಸಾಕು ಅಂತ ಅವನು ಚೆನ್ನಾಗಿ ನೋಡ್ಕೊಂತಾ ಇದ್ದೀನಿ. ಅಂತ ಕೆಮ್ಮಿದ್ದೀನು ತಗೋ ಮಾತ್ರೆ, ನಾನು ಕೆಮ್ಮಿದ್ರೆ ಕಮ್ಮಿ ಮಾತ್ರೆ ತಿಂತಿದ್ದೆ, ಅವನು ಚೆನ್ನಾಗಿ ಬಂದಿದ್ದೆ. ಯಾಕೆ? ಅವನಿಗೆ ಏನಾರ ಪಾಸಿಟಿವ್ ಆದ್ರೆ ಪಕ್ಕ ನಾನು ಪಾಸಿಟಿವ್ ಆಗ್ತೀನಿ ಅಂತ. ಇವತ್ತು ಸಮಾಜ ಕೊರೋನಾಕ್ಕಿಂತ ಮುಂಚೆನೂ ಹಿಂಗೆ ಇದೆ. ನನ್ನ ಸ್ನೇಹಿತ ಕೆಟ್ಟವನಾದ ಅಂದ್ರೆ ನಾನು ಅಪ್ಪಕ್ಕ ಕೆಟ್ಟವನು. ನಮ್ಮ ಮಕ್ಕಳು ಕಾಲೇಜ್ ಹೋಗ್ತಿದಾರಲ್ಲ, ಕಾಲೇಜಿನ ಮಾರ್ಗದಲ್ಲಿ ಯಾವ ಕೆಲಸಗಳನ್ನ ಮಾಡ್ತಾರೆ ಅಂತ ನಮ್ಗೆ ಏನೋ ಅರಿವಿದ್ಯಾ? ಕರ್ಮಯೋಗಕ್ಕೆ ಬರುತ್ತೆ, ಅದಕ್ಕೋಸ್ಕರನೇ ನಾನು ಎಚ್ಚರಿಸ್ತಾ ಇದ್ದೀನಿ ಕರ್ಮಯೋಗದಲ್ಲಿ. ನೆನಪಿದ್ಯಾ? ನಾನು ಒಬ್ಬ ಬಾಲಕನಾಗಿರೋದ್ರಿಂದ ನನ್ನ ಜೊತೆಯೂ ಒಂದಷ್ಟು ಸಂಘಗಳಿರೋದ್ರಿಂದ, ಒಳ್ಳೆಯ ಸಂಘವಿದೆ, ಕೆಟ್ಟ ಸಂಘವಿದೆ. ಯಾಕೆ? ಕೆಟ್ಟದ್ದು ಏನಾಗಿದೆ ಅಂತ ತಿಳ್ಕೊಂಡಾದ್ರೂ ನಾನು ಅದರಿಂದ ದೂರ ಆಗ್ಬೇಕು. ಕೆಟ್ಟದನ್ನು ತಿಳಿಯಬಾರದು ಅಂತ ತಿಳಿಬೇಕು, ಅದರಿಂದ ದೂರ ಆಗಿ. ಇದ್ರ ಬಗ್ಗೆ ಗಮನ ಅತ್ಯಂತ ಮುಖ್ಯವಾಗಿ ನಾವು ಹೋಗಬೇಕಾಗುತ್ತೆ. ಇನ್ನು ಕರ್ಮಯೋಗದ ಮೂಲಕ ಮತ್ತೊಂದು ಖುಷಿ ನಮಗೆ ಕೊಡುವಂಥದ್ದು ಏನಪ್ಪ ಅಂದ್ರೆ, ಎಷ್ಟು ಕೆಲಸ ಮಾಡ್ತೇವೋ ಶ್ರದ್ಧೆಯಿಂದ, ಎಷ್ಟು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸ್ತೀವೋ ಅಷ್ಟು ಮುಂದಕ್ಕೆ ಹೋಗ್ತೀರಾ. ಮುಂದೆ ಹೋಗೋದಷ್ಟೇ ಅಲ್ಲ, ಮುಂದೆ ಹೋದಷ್ಟು ನಿಮಗೆ ಒಳ್ಳೆಯದು ಸಿಗುತ್ತೆ ಅಂತ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಮತ್ತೆ ಹೇಳ್ತೀನಿ. ಬೇಜಾರಾಗ್ತಿದ್ಯಾ? ಸಾಕು ಅನ್ನಿಸ್ತಿದ್ಯಾ? ಸಾಕು ಅನ್ಸಿದಾಗ ಕೈ ಎತ್ತಿ, ನಾನು ನಿಲ್ಲಿಸ್ಬಿಟ್ಟು. ಯಾಕೆ? ಮಾತು ಯಾವತ್ತೂ, ಆಡುವ ಮಾತು ಯಾವತ್ತೂ ಕೇಳುಗರ ಕಿವಿಗೆ ತುತ್ತಾಗ್ಬೇಕಂದ್ರೆ ಕುತ್ತಾಗಬಾರ್ದು. ನಮಗೆ ಅನೇಕರು ಕುತ್ತಾಗಲು ಮಾತಾಡ್ತಿರ್ತಾರೆ, ಆದ್ರೆ ನನಗೆ ಆ ಇಚ್ಛೆ ಇಲ್ಲ. ಯಾಕೆ? ನಾನು ಬೇಗ ಹಿರಿಯ ಮನಸ್ಸುಗಳು ಇರೋದ್ರಿಂದ ನಾನು ನಿಮಗೆ ಕುತ್ತು ಮಾಡಬಾರ್ದು, ತುತ್ಕೊಳ್ಬೇಕು ಅಷ್ಟೇ ಅನ್ನುವಂಥ ಭಾವನೆ ಅಷ್ಟೇ. ಸಾಕು ಅನ್ಸಾಗ ಹಿಂಗೆ ಎತ್ತಿದ್ರೆ ನಾನು ಅದಕ್ಕೆ ಸಮಯವನ್ನು ನೋಡ್ಕೊಂತ ಇದ್ದೀನಿ. ನನ್ನ ಮಾತನ್ನು ಎಷ್ಟು ಸಮಯಕ್ಕೆ ಮುಗಿಸ್ಬೇಕು ಅನ್ನೋದ್ರಿಂದ ಸಮಯದ ಪ್ರಜ್ಞೆಯನ್ನು ಅರಿವಿನ ಇಟ್ಕೊಂಡೇ ಮಾತಾಡ್ತೀನಿ. ಮುಂದೆ ಹೋಗ್ಬೇಕು ಅನ್ನೋದಕ್ಕೆ ಉದಾಹರಣೆ ಹೇಳೋದಾದ್ರೆ, ಒಬ್ಬ ಮರ ಕಟ್ ಮಾಡುವಂತಹ ಕೂಲಿ ಕೆಲಸ
ತನ್ನ ದಿನದ ಕೂಲಿಗೋಸ್ಕರ ಕಾಲ್ಗೆ ಹೋಗ್ತಾನೆ. ಕಾಲ್ಗೆ ಹೋಗುವಾಗ ಆ ದಿನ ಒಬ್ಬ ಸಾಧು, ನಾನು ಯಾಕೆ ಬರೀ ಸಾಧುವನ್ನೇ ತಗೊಂಡ್ಕೊಳ್ತಾ ಇದ್ದೀನಿ ಅಂದ್ರೆ ಸಾಧು ಸವಾಸ ಮಾಡಿದ್ದೀನಿ. ಸಾಧು ಹೇಳ್ತಾನೆ, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಪ್ಪ ಇವತ್ತು ಅಂತ ಹೇಳ್ತಾನೆ. ಅವನು ಅವತ್ತು ಅದನ್ನೇ ಸೀರಿಯಸ್ ಆಗಿ ತಗೊಂಡಿಲ್ಲ, ತೆಗೆದುಕೊಂಡು ಇಲ್ಲ, ಸುಮ್ಮನೆ ಹೋಗ್ತಾನೆ. ತನಗೆ ಬೇಕಾಗಿರೋ ಒಂದಷ್ಟು ನಾಲ್ಕು ಕಟ್ಟಿಗೆಗಳನ್ನ ಕಟ್ ಮಾಡ್ಕೊಂಡು ವಾಪಸ್ ಬರ್ತಾನೆ. ಅಲ್ಲಿ ಮಾರಾಟ ರಾತ್ರಿ ಮಲ್ಕೊಳ್ಳುವಾಗ ಅವನ ಮನಸ್ಸು ಹೇಳುತ್ತೆ, ನಮಗೂ ಹೇಳುತ್ತೆ, ಎಷ್ಟೊಂದು ಜನಕ್ಕೆ ಆತ್ಮಶಕ್ತಿ ಆತ್ಮಬಲ ಅಂತ ಇದೆ. ನೋಡಿ ವಿವೇಕಾನಂದರು ಯಾವಾಗ ಹೇಳ್ತಾರೆ, ನೀನು ಯಾವುದೇ ಕೆಲಸವನ್ನ ಮಾಡಬೇಕು, ಊಟ ತಿನ್ಬೇಕು ಅನ್ನೋದಾಗಿದ್ರು, ಮಾತನಾಡಬೇಕು ಅನ್ನೋದಾಗಿದ್ರು, ಈ ಮೂರು ಬಲಗಳು ನಿನ್ಗೆ ಇರಬೇಕು. ಒಂದು ಆತ್ಮಬಲ, ಮತ್ತೊಂದು ದೇಹ ಬಲ, ಮತ್ತೊಂದು ಜ್ಞಾನ ಬಲ. ಈ ಮೂರು ಬಲ ಇರಬೇಕು. ದೇಹದ ಬಗ್ಗೆ ಬಂದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಮ್ಮ ದೇಹ ಹೇಗಿರ್ಬೇಕು ಅಂದ್ರೆ ಕಬ್ಬಿನಂತಹ ಮಾಂಸಕಂತನಂತಿರಬೇಕು ಅಂತ. ನಮ್ಮ ನರ ಹೇಗಿರ್ಬೇಕು ಅಂದ್ರೆ ಉಕ್ಕಿನಂತಹ ನರಬಂಧರ ಇರಬೇಕು ಅಂತ. ನಮ್ಮ ಜ್ಞಾನ ಹೇಗಿರ್ಬೇಕು ಅಂದ್ರೆ ವಿದ್ಯುತ್ ಸಂಚಾರವಾಗುತ್ತರ ಗಂತಿ ಅದರಷ್ಟೇ ತಾಕತ್ತಾಗಿ ನಮ್ಮ ಜ್ಞಾನ ಇರಬೇಕು ಅಂತ. ಸ್ವಾಮಿ ವಿವೇಕಾನಂದ ಇನ್ನೂ ಮುಂದಕ್ಕೆ ಹೋಗಿ ಹೇಳ್ತಾರೆ, ಆತ್ಮಬಲ ಹೇಗಿರ್ಬೇಕು ಅಂದ್ರೆ ಅಗೋನವರು ನಂದಿ ಬೆಟ್ಟ ಅಂದ್ರೆ ಉದಿಮಾ ತಗೊಂಬಗ ಸ್ವಾಮೀಜಿ ಅದನ್ನ ಅಂತ ಕೇವಲ ಆತ್ಮಬಲ ಇರುತ್ತೆ. ಆಗತ್ತಾಗೋ ಮರು ಪ್ರಶ್ನೆ ಅದು ಆಗುತ್ತೆ ಅಂತ ಮನಸ್ಸಿನಾಗ ಯೋಜನೆ ಮಾಡ್ಕೋಬೇಕಾಗ ಅದು ಬೇಕಾಗಿರೋ ಆತ್ಮಬಲ ಅಂತ. ಆತ್ಮಬಲ ನಮ್ಗೆ ಎಷ್ಟೊಂದು ಸಲ ವರ್ಕೌಟ್ ಮಾಡಿರುತ್ತೆ. ನಾನು ಮಾಡ್ತಿರೋ ಕೆಲಸ ಒಳ್ಳೆಯದಾಗಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡೋದು ಒಳ್ಳೆಯದಾಗುತ್ತೆ ಅಂತ ಹೇಳುತ್ತೆ. ಕೆಟ್ಟದಾಗಿದ್ರೆ ಬ್ರ್ಯಾಂಡೋ ಭಾಸ್ಕರ ಈ ಕೆಲಸ ಮಾಡಬೇಡ, ನಿನಗೆ ಕೆಟ್ಟ ಹೆಸರು ಅಂತ ಹೇಳುತ್ತೆ. ಕುತ್ಕೋ ಅಂತ ಬದಿದು ಆತ್ಮನೇ ಎದರ್ಗಿರಂಗ್ ಮಾಡ್ತೀವಿ. ಈಗ ಆತ್ಮ ಎದರಲ್ಲ, ಅದಕ್ಕೂ ಒಂದು ಸ್ವಾಭಿಮಾನ ಇದೆ. ಎಸ್ಸರ್ ಅಂತ ಅದಕ್ಕೆ ಮಲ್ಕೋಬಿಟ್ಟಿರುತ್ತೆ. ಆದ್ರೆ ಆತ್ಮಭಾವ ಯಾವತ್ತು ಮಲ್ಕೋರುತ್ತೆ ಅವತ್ತು ನಾವು ಬದುಕಿದ್ದು ಸತ್ತಂತೆ. ಯಾಕೆ? ನಿಜವಾದ ಶ್ರದ್ಧೆ ಇರೋದು ಆತ್ಮಬಲಕ್ಕೆ. ಆದ್ರೆ ನಾವು ಮನಸ್ಸಿನ ಮಾತು ಕೇಳ್ತೀವ. ನಾವು ಯಾರು ಟಿವಿಯನ್ನ ಕಂಟ್ರೋಲ್ ಮಾಡಬೇಕಾಗಿತ್ತು ಆ ರಿಮೋಟ್, ಇವಾಗ ಆ ರಿಮೋಟ್ ಅನ್ನ ಟಿವಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಬಾರ್ದು. ಮನಸ್ಸು ದೇಹವನ್ನ ಕಂಟ್ರೋಲ್ ಮಾಡಬೇಕು, ಮನಸ್ಸನ್ನ ಆತ್ಮಬಲ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಆ ಆತ್ಮ ಹೇಳ್ತಿತ್ತಂತೆ, ಈಗ ಕತೆಗೆ ಬರಲ್ಲ ವಾಪಸ್. ಆ ಆತ್ಮ ಹೇಳ್ತಿತ್ತಂತೆ ಹೀಗೆ ಸಾಧು ಹೇಳಿದ್ರಲ್ಲ ಮುಂದಕ್ಕೆ ಹೋಗ್ಬೇಕು ಅಂತ. ಏನ್ ಕೇಳಿದ್ರು, ನನಗೆ ಯಾಕೆ ಕೇಳಿದ್ರು, ನಾನು ಮುಂದಕ್ಕೆ ಹೋಗ್ತಿಲ್ಲ ಅಂತ ಮುಂದಕ್ಕೆ ಹೋಗ್ತಾನೆ. ನಾನು ಇವತ್ತೆಷ್ಟು ಬಂದಿತ್ತು ಅದಕ್ಕಿಂತ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ನಾನು ಆಶ್ಚರ್ಯ ನನಗೆ, ಎಲ್ಲ ಕಡೆನೂ ಶ್ರೀಗಂಧ ಖುಷಿ ಆಗುತ್ತೆ. ಒಂದ್ ಗಾಡಿ ತರಿಸ್ಬೇಕಾಗಿರೋ ಫೋನ್ ಹಾಕಿದ್ರು, ಗಾಡಿ ತರಿಸಿ ಎಲ್ಲ ತಪ್ಪಿಸ್ಕೊಂಡು ಮಾಡ್ತಾ ಶ್ರೀಮಂತ ಮಾಡ್ಕೊಂಡ. ಮತ್ತೆ ಮನುಷ್ಯರಿಗೆ ಆಸೆ ಇಷ್ಟಿದ್ರೆ ಸಾಕಾಗ್ತಿತ್ತ? ಒಂಚೂರು ರಸಗುಲ್ಲ ಸಿಕ್ತು ಅಂದ್ರೆ ಸಾಕು, ಇಡೀ ಬಾಕ್ಸೇ ಬೇಕು ಅಂತ ಬಯಸ್ತೀನಿ. ಒಂದ್ ಸ್ವಲ್ಪ ಆಸೆ ಬಂದ್ರೆ ಸಾಕು, ದುರಾಸೆ ಹೆಚ್ಚಾಗ್ತಾ ಹೋಗ್ತಾನೆ ಇರುತ್ತೆ. ಅವ್ನು ಮತ್ತೆ ಅನ್ಸ್ಬೇಕು, ಸ್ವಾಮೀಜಿ ಮುಂದೆ ಹೋಗೋಣ, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ. ಮುಂದೆ ಹೋದಾಗ ಸ್ವಾಮೀಜಿ ಆತನಿಗೆ ನದಿಯ ಪಕ್ಕದಲ್ಲಿ ಬೆಳ್ಳಿ ಸಾಮಾನುಗಳು, ಬೆಳ್ಳಿ ಐಟಮ್ಸ್ಗಳು, ಬೆಳ್ಳಿ ಸಾಮಾನುಗಳು ಎಲ್ಲ ಸಿಕ್ತು. ಅದನ್ನ ಇಟ್ಕೊಂಬಂದ, ಅದನ್ನ ಸಂತೆ ಮಾರಾಟ ಮಾಡಿದ. ಇನ್ನೂ ಶ್ರೀಮಂತ. ಮತ್ತೆ ಮಲ್ಗೋಕೆ ಹೋಗ್ತದೆ. ಸ್ವಾಮೀಜಿ ಮುಂದೆ ಹೋಗುವಂತಾಗಿದ್ದಾಗ ನಾವಿದನ್ನ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಸ್ವಾಮೀಜಿ ಆತನಿಗೆ ಸಿಕ್ಕಿದ್ದು ಚಿನ್ನದ ಗಣಿ. KGF ಅಂತ ಕರಿತೀವ, KGF ಭೂಮಿ ಎಲ್ಲ ಚಿನ್ನ. ಅದೇ ತರ ಚಿನ್ನದ ಗಣಿ ಸಿಕ್ತು. ಮತ್ತೆ ಅದನ್ನ ತಗೊಂಡ್ಬರ್ತಾನೆ, ಮಾರುಕಟ್ಟೆ ಮಾರಾಟ ಮಾಡ್ತಾನೆ, ಶ್ರೀಮಂತನಾಗ್ತಾನೆ. ಮತ್ತೆ ಮಾಡ್ಕೊಂತಾನೆ. ಮತ್ತೆ ಅನ್ಸುತ್ತೆ ಸ್ವಾಮೀಜಿ ಮುಂದೆ ಹೋಗುವಂತಿದ್ದಾಗ ಮತ್ತೆ ಹೋಗ್ತಾನೆ. ಮತ್ತೆ ಮುಂದಕ್ಕೆ ಹೋದಾಗ ವಜ್ರ, ವೈಢೂರ್ಯ ಎಲ್ಲವೂ ಸಿಕ್ತು. ಐಶ್ವರ್ಯ ದೇವತೆಯನ್ನು ಸರಿಸಮಾನವಾಗಿ ಈತನು ಐಶ್ವರ್ಯ ಅಂದ್ರೆ ಶ್ರೀಮಂತ ಆಯ್ತು. ವಾಪಸ್ ಬಂದ. ಮತ್ತೆ ಸ್ವಾಮೀಜಿ ಹಿಂಗೆ ಕಂಟಿನ್ಯೂ ಆಗ್ತೈತೆ. ಎಲ್ಲೋ ಒಂದ್ ಕಡೆ ಅಂತ್ಯ ಇದ್ದೇ ಇದೆ, ಸ್ಟಾಪ್ ಆಗೇ ಆಗುತ್ತೆ. ಈ ಕಥೆಗೆ ಇವಾಗ ಸ್ಟಾಪ್ ಮಾಡೋಣ, ಮತ್ತೆ ಮುಂದಕ್ಕೆ ಅನುಕೂಲ ಏನೋ ಆಗಿದೆ. ಇದರಿಂದ ನಮಗೇನು ಸಿಕ್ತು ಅಂತ ಯೋಚನೆ ಮಾಡಿದ್ರೆ, ನಾವು ಸೇವೆ ಮಾಡ್ತಿದ್ದೀವಿ, ಫಸ್ಟ್ ಸಲ ಅವಮಾನ ಆಗುತ್ತೆ. 10 ಜನ ಬರ್ತೀನಿ ಅಂತ ಹೇಳ್ತಾರೆ, ಒಬ್ರು ಬಂದಿಲ್ಲ, ನಾವು ಒಬ್ಬರು ಬಂದಿಲ್ಲ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಕೆಲಸ. ಆಗ 10 ಜನ ಬರ್ತೀನಿ ಅಂದಿರ್ತಾರೆ, 5 ಜನ ಬಂದಿರ್ತಾರೆ. ಇನ್ನು ಮುಂದಕ್ಕೆ ಹೋಗೋಣ, ಮಾಡೋಣ ಕೆಲಸ. 10 ಜನ ಬರ್ತೀನಿ ಅಂದಿರ್ತಾರೆ, 100 ಜನ ಬಂದಿರ್ತಾರೆ. ಇನ್ನು ಮುಂದಕ್ಕೆ ಹೋಗೋಣ ಕೆಲಸ. 10 ಜನ 100 ಜನ ಬಿಡಿ,
ಇಡೀ ತಾಲೂಕೇ ನಿಮ್ಮನ್ನ ನೋಡ್ತಿರುತ್ತೆ ಕೆಲಸ ಮಾಡ್ತಿದ್ದೀರಾ ಅಂತ. ಸೇವೆ ಮಾಡೋದಕ್ಕೆ ಬೇಕಾಗಿರೋದು ಮುಂದೆ ಸಾಗುವ ಮನಸ್ಸು ಅನ್ನೋದಕ್ಕೆ ಒಂದು ಉದಾಹರಣೆ. ಯಾಕೆ ನಾವೆಲ್ಲ ಕರ್ಮಯೋಗ ಮಾಡ್ತಿದ್ದೀವಿ. ಲಯನ್ಸ್ ಕ್ಲಬ್ ಯಾಕೆ ಇವತ್ತು ದೊಡ್ಡದಾಗ್ತದೆ ಅಂತ ಹೇಳಿದ್ರೆ, ಲಯನ್ಸ್ ಕ್ಲಬ್ ಇಂದ ಏನೆಲ್ಲ ಆಗಿದೆ ಅಂತ ಪ್ರಶ್ನೆಯನ್ನು ಹಾಕೊಂಡ್ರೆ ನೀವು ಸಾಕ್ಷಿ ಸಮೇತ ತೋರಿಸ್ತೀವಿ ಏನೆಲ್ಲ ಆಗಿದೆ. ಎಷ್ಟು ಜನಕ್ಕೆ ಅಷ್ಟು ಸೌಲಭ್ಯ ಕೊಡೋದಕ್ಕೆ ಇವತ್ತು ಎಷ್ಟೊಂದು ಆಸ್ಪತ್ರೆಗಳು ಎಷ್ಟು ನಿಂತಿದ್ದಾವೆ ಕಾಸನ್ನ ಅಂತ ಯೋಚನೆ ಮಾಡ್ಬೋದು. ಯಾವುದೇ ಸ್ವಾರ್ಥತೆ ಇರದೆ ನಿಸ್ವಾರ್ಥವಾಗಿ ಬಂದು ಕೂತು ಜನಸಾಮಾನ್ಯರಿಗೆ ಬೇಕಾಗಿರುವ ಒಳ್ಳೆಯ ಮಾಹಿತಿಯ ಜೊತೆಗೆ ಒಳ್ಳೆಯ ಕೆಲಸವನ್ನು ತಲುಪಿಸುವ ಒಳ್ಳೆಯ ಮನಸ್ಸಿದೆ ಆಗ ನಿಮಗೆಲ್ಲ ಅಂತ ನಿಮಗೆ ಬೆಳೆದಿಟ್ಕೋಬೇಕು. ಮತ್ತೊಂದು ವಿಚಾರ, 1 ತಾಸಿದ್ರೆ ನಾನು 100 ರೂಪಾಯಿ ಸಂಪಾದನೆ ಮಾಡಬಹುದಾಗ ನಾನು ಬಿಸ್ನೆಸ್ ಮೈಂಡಿನ ಪುರುಷರ ಮಧ್ಯದಲ್ಲಿ ಒಳ್ಳೆಯ ವಿಚಾರವನ್ನ ಕಿರಿಯ ಮನಸ್ಸಿನಿಂದ ಕೇಳಬಹುದಾಗ ಅಂತ ಇಷ್ಟೊತ್ತು ಶಾಂತವಾಗಿ ಕೂತಿರುವಂತಹ ಈ ಮನಸ್ಸುಗಳು ಅಗ್ನಿಸಾಕ್ಷಿ ಏನಾಯ್ತು, ಸತ್ಯ ಏನಾಯ್ತು ಅಂತ ಚಿಂತೆ ಮಾಡುವ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರವನ್ನ ಕೇಳೋಣ ಅಂತ ಬಂದು ಕೂತಿರುವ ಶಕ್ತಿಗಳು ಮುಂದೆ ಇನ್ಯಾವ ಮನಸ್ಸುಗಳು ಬೇಕಿರುವ ಸಮಾಜಕ್ಕೆ ಯೋಚನೆ ಮಾಡೋದು ನಾವು. ಹೌದಾ? ಆದ್ರೆ ನನ್ನ ಉದ್ದೇಶ ಈ ವಯಸ್ಸಿನಾಗ ಕೇಳಬೇಕಾಗಿರೋದು ಇದು ಸರಿಯಾದ ವಯಸ್ಸಲ್ಲ, ಮೀರಿ ಹೋಗಿರುವಂತ ವಯಸ್ಸಿದ್ದು. ನಮ್ಮ ಸಾಮರ್ಥ್ಯವನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಕರ್ತವ್ಯವನ್ನ ಚಿಕ್ಕ ವಯಸ್ಸಿನಾಗೆ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯ ಮೊಮ್ಮಕ್ಕಳು ಮಕ್ಕಳು ಅದನ್ನು ಅರ್ಥ ಮಾಡ್ಕೋಬೇಕು. ನನ್ನ ಆಸುಪಾಸಿನ ತರುಣರು ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಾವೇನ್ ಭವ್ಯ ಭಾರತ, ಇವತ್ತು ಗಾಂಧೀಜಿಯವರೆಗೂ ಸತ್ತ ದಿನ. ಆ ಗಾಂಧೀಜಿ ಒಂದು ಕನಸನ್ನು ತಂದಿದ್ರಲ್ಲ, ರಾಮರಾಜ್ಯ ಭಾರತ. ಆ ಭಾರತವನ್ನ ಕಟ್ಟಬೇಕು ಅನ್ನೋದಾಗಿದ್ರೆ, ಭವ್ಯ ಭಾರತವನ್ನ ಕಟ್ಟಬೇಕು ಅನ್ನೋದಾಗಿದ್ರೆ ವಯಸ್ಸಾದವರಿಂದ ಸಾಧ್ಯ ಇಲ್ಲ. ಅದು ಸಾಧ್ಯ ಇರೋದು ತರುಣರಿಗೆ ಮಾತ್ರ ಅಂತ ನೀವು ಪ್ರಶ್ನೆ ಮಾಡಬಹುದು. ನಮ್ಮ ಕೈಯಿಂದ ಯಾಕೆ ಸಾಧ್ಯ ಈಗ? ಯಾವುದೇ ಕೆಲಸವನ್ನ ಮಾಡಬೇಕು ಅಂದ್ರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಈ 3 ಶಕ್ತಿಗಳು ಅತ್ಯಂತ ಮುಖ್ಯವಾಗಿರುತ್ತೆ. ಇಚ್ಛಾಶಕ್ತಿ ಅಂದ್ರೆ ಏನು? ನಾವು ಮನ್ಸು ಮಾಡಬೇಕು, ಆ ಕೆಲಸವನ್ನ ಮಾಡಬೇಕು. ಕ್ರಿಯಾಶಕ್ತಿ ಅಂದ್ರೆ ಏನು? ಮನ್ಸು ಮಾಡಿದ ಕೆಲಸವನ್ನ ಕಾರ್ಯರೂಪಕ್ಕೆ ತರಬೇಕು. ಜ್ಞಾನಶಕ್ತಿ ಅಂದ್ರೆ ಏನು? ಕಾರ್ಯರೂಪಕ್ಕೆ ತಂದಾಗ ಅನೇಕ ಅನುಭವಗಳಾಗ್ತವೆ, ಅನೇಕ ವಿಚಾರಗಳು ಗೊತ್ತಾಗ್ತವೆ, ಅದುವೇ ಜ್ಞಾನ. ಈ 3 ಶಕ್ತಿ ಯಾವ ವಯಸ್ಸಿನಲ್ಲಿ ಅಪ್ಪಟವಾಗಿರುತ್ತೆ ಅಂದ್ರೆ ತರುಣರಲ್ಲಿ ಮಾತ್ರ ಸಾಧ್ಯ. ಯಾಕೆ? ತರುಣರಲ್ಲಿ ಇಚ್ಛಾಶಕ್ತಿನೂ ಇರುತ್ತೆ, ಜ್ಞಾನಶಕ್ತಿನೂ ಇರುತ್ತೆ, ಕ್ರಿಯಾಶಕ್ತಿನೂ ಇರುತ್ತೆ. ಈ 3 ಶಕ್ತಿಗಳನ್ನ ಮಾಡಕ್ ಬೇಕಾಗಿರೋ ಶಕ್ತಿನೂ ಇರುತ್ತೆ, ದೇಹ ಶಕ್ತಿ. ಚಿಕ್ಕವ್ರು ಏನಾಗಿರ್ತಾರೆ, ಇಚ್ಛಾಶಕ್ತಿ ಇರುತ್ತೆ, ಕ್ರಿಯಾಶಕ್ತಿ ಮಾಡೋದಕ್ಕೆ ಶಕ್ತಿ ಬರುತ್ತೆ, ಜ್ಞಾನಶಕ್ತಿ ಬರುತ್ತೆ. ವಯಸ್ಸಾದವಂತ ವಯಸ್ಸಾದವ್ರಿಗೆ ಏನಿರುತ್ತೆ? ಇಚ್ಛಾಶಕ್ತಿನೂ ಇರುತ್ತೆ, ಜ್ಞಾನಶಕ್ತಿನೂ ಇರುತ್ತೆ, ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ. ಇನ್ನು ಯಾಕೆ ಮಾಡ್ಬೋದು? ತರುಣರೇ ಮಾಡ್ಬೇಕಾಗಿರೋದು ಆ ಕೆಲಸ ಅಂತ. ಅದಕ್ಕೋಸ್ಕರನೇ ನಾನು ನಿಮ್ಮ ಮನೆಯ, ನಮ್ಮ ಮನೆಯ ತರುಣರಿಗೆ ಈ ವಿಚಾರವನ್ನು ತಿಳಿಸೋಣ. ಮುಂದಿನ ದಿನಗಳಲ್ಲಿ ಲಯನ್ಸ್ ಕ್ಲಬ್ಬಿನ ಕಾರ್ಯಕ್ರಮಗಳು ನಡೀತಿದ್ದಾವೆ ಅಂದ್ರೆ ನಾನು ಬರೋದಷ್ಟೇ ಮುಖ್ಯ ಆಗ, ನನ್ನ ಮನೆಯ ಮೊಮ್ಮಗನೂ ಇರು, ನನ್ನ ಮಗನೂ ಇರು. 1 ತಾಸು 2 ತಾಸು ಕಳೆದ್ರೆ ಜೀವನದಾಗ ಏನೂ ಆದಾಗ ಏನೇನು ನಂದು ಅಂತ ಸಂಪಾದನೆ ಮಾಡ್ತಿದ್ದೇವೋ ಒಂದು ದಿನ ಮತ್ತೊಬ್ಬ ಹೋಗಬೇಕು. ಮತ್ತೊಬ್ಬ ಸ್ವಲ್ಪ ಸ್ಯಾಟಿಸ್ಫೈ ಆಗ್ತಾಗ ಸಾಕು ಅನ್ಸುತ್ತ. ನಮ್ಮಪ್ಪ ಮಾಡೋದು ಮಾಡ್ದ, ಈಗ ಮಾಡೋದು ಆಸ್ತಿನ ಜಗಪ್ಪ ಸ್ಪರ್ಧೆ ಮಾಡಿದ್ರೆ ಎಷ್ಟು ಬೇರೆ ಆಗ್ತಿದ್ದೀವಿ, ರೈಲ್ವೆ ಆಗ್ತಿದೆ ಅಂತ ಯೋಚನೆ ಮಾಡಿ. ಹೌದು, ನೀವು ಮಾತು ಗೊತ್ತಿರೋದಕ್ಕೆ ಅವ್ರು ಸ್ಯಾಟಿಸ್ಫೈ ದೇವರನ್ನೇ ಆಗೋದಿಲ್ಲ, ಸಾಧ್ಯನೇ ಆಗೋದಕ್ಕೆ. ಇವತ್ತಿನವರೆಗೂ ನಾನು ಅನೇಕ ನೋಡಿದ್ದೀನಿ, ಆಗಲ್ಲ. ನಮ್ಮಪ್ಪ ಏನೋ ಸಂಪಾದನೆ ಮಾಡಿ ಇಕ್ಕಿದ, ಏನೋ ನಮ್ಗೆ ಅಂತಿ ಕೊಡ್ತ ಚೆನ್ನಾಗಿರುತ್ತೆ, ಡಿ ಮಾಡ್ತಾರೆ, ಇನ್ನೂ ಚೆನ್ನಾಗಿ ಸಂಪಾದನೆ ಮಾಡ್ಬೋದಾಗಿದೆ. ಸ್ಯಾಟಿಸ್ಫೈ ಆಗದೆ ಇರೋ ಕೆಲಸಗಳನ್ನ ಮಾಡೋದಕ್ಕೆ ಏನಕ್ಕೆ ನಾವು ನಮ್ಮ ಶ್ರಮವನ್ನು ಹಾಕಬೇಕು? ಯಾವುದು ನಿಜ? ದೇಹ ಬಿಟ್ಟೋದ್ಮೇಲೆ ಆತ್ಮ ಹೇಗೋಗುತ್ತೆ. ಇವತ್ತಿನವರೆಗೂ ಯಾವ ವಿಜ್ಞಾನನೂ ನಮಗೆ ಕಲಿಸಿಲ್ಲ. ಆತ್ಮ ಹೇಗೋಗಿ ತಿಳಿಸೇ ಈಗ ಗೊತ್ತೇ ಈಗ, ಯಾವ್ದು ಗೊತ್ತಿಲ್ವೋ ಅದು ನಮ್ಮ ಊಹೆ ಅಂತ ಅನ್ಕೋಬೇಕು ವಿಜ್ಞಾನ. ಹಾಗಿಲ್ಲ, ಇದೆ ಆ ವಿಜ್ಞಾನ ಹೇಗೋಗುತ್ತೆ ಅನ್ನೋದನ್ನ ಹೇಳ್ಕೋಬೋದೇ ಸಾಧ್ಯ. ಅದನ್ನ ನಾವು ತಿಳ್ಕೋಬೇಕು, ಅದನ್ನ ನಾವು ಅರಿವಿನಲ್ಲಿ ಇಟ್ಕೋಬೇಕು. ಆದರೆ ನಮಗೆ ಅದು ಅರಿವೇ ಈಗಿನ ಕಾಲದಂತೂ ಜಪ ವಿನಿಯೋಗನೇ ಇಲ್ಲ. ಒಂದೇ ದೇವರನ್ನ ಪೂಜಿಸೋದೇ ಇಲ್ಲ, ಇನ್ನೇಗೆ ಜಪ ಮಾಡೋದು. ನಮಗೆ ಅನೇಕ ಈ ದೇವರು ಪವರ್ಫುಲ್ ಅಂದ್ರೆ ಈ ದೇವರ ಹತ್ರ ಹೋಗ್ತೀವಿ, ಈ ದೇವರು ಪವರ್ಫುಲ್ ಅಂದ್ರೆ ಈ ದೇವರ ಹತ್ರ ಹೋಗ್ತೀವಿ. ಆದ್ರೆ ಒಂದೇ ಶಕ್ತಿ ಅನೇಕ ಹೆಸರುಗಳನ್ನ ಇಟ್ಕೊಂಡು ಕೂತಿದೆ ಅನ್ನೋದು ನಾವು ಅರಿವೇ ಇಟ್ಕೊಂಡು
ಒಂದು ಶಕ್ತಿಯನ್ನು ಬಿಡು. ರಾಮಕೃಷ್ಣ ಹೇಳ್ತಿರ್ತಾರೆ, ನಿನಗೆ ಅಚಲವಾದ ನಂಬಿಕೆ ಇತ್ತು ಅನ್ನೋದಾಗಿದ್ರೆ ಕಲ್ಲು ದೇವರ, ನಿನಗೆ ನಂಬಿಕೆ ಇದ್ದಾದ್ರೆ ದೇವರನ್ನು ಕಲ್ಲ. ಈಗ ನಮ್ಮ ಕೈಯಾಗಿದೆ ಹೇಳೋ ಅಂತ. ಕೊನೆಯದಾಗಿ ಜೀವನದ ಅತಿ ದೊಡ್ಡ ಯಶಸ್ಸು ಏನಪ್ಪಾ ಅಂದ್ರೆ ಮನೆಯಲ್ಲಿ ಕೂತು ಆದ್ರೂ ಮಾಡಿದ್ರೆ ಗಂಟೆ 1 ಅವರ್ ವರೆಗೆ ಬರೋದಕ್ಕೆ ಅದು ಸ್ವಿಗ್ಗಿ ಅಂತ. ಮನೆಗೆ ಕೊಟ್ಟು ಸೆಕೆಂಡ್ ವಿತಿನ್ 1 ಅವರ್ನ ಬಂದಿದೆ ನಿಮಗೆ ದಯವಿಟ್ಟು ಅದು ಯಶಸ್ಸು. ನಿಜವಾದ ಯಶಸ್ಸು ನಮಗೆ ಬೇಕು ಅಂದ್ರೆ ನಿರಂತರವಾದ ಛಲ ಬಿಡದೆ ಅಧ್ಯಯನ ಅಭ್ಯಾಸ ಅತ್ಯಂತ ಮುಖ್ಯ. ಯಾರು ಭಗವಂತನಲ್ಲಿ ಅಚಲವಾದ ನಂಬಿಕೆಯನ್ನ ಇಟ್ಟು ತನ್ನ ಕೆಲಸದಲ್ಲಿ ಶ್ರದ್ಧೆಯನ್ನು ವಹಿಸಿ ಜನ ನೋಡ್ತಾರೋ ನೋಡೋಕೆ ನನಗೆ ಬೇಕಿಲ್ಲ, ನನ್ನ ಆತ್ಮ ನೋಡ್ತಿದೆ, ಭಗವಂತ ವೀಕ್ಷಣೆ ಮಾಡ್ತಿದ್ದಾನೆ, ಇದು ಭಗವಂತನ ಕೆಲಸ, ನಾನು ಅವನಿಗೆ ಪವಿತ್ರವಾಗಿಯೇ ನೈವೇದ್ಯ ಸಮರ್ಪಣೆ ಮಾಡ್ತೀನಿ. ನಮ್ಮ ಕೆಲಸ ಭಗವಂತನಿಗೆ ನೈವೇದ್ಯ ಸಮರ್ಪಣೆ. ಅದನ್ನ ನಾವು ತಿನ್ಬಿಟ್ಟು ಮತ್ತೆ ನೈವೇದ್ಯಕ್ಕೆ ಇಕ್ಕಿದ್ರೆ ಏನ್ ಬಂತು? ಈ ವಿಚಾರಗಳನ್ನೆಲ್ಲ ನಾವು ಅರಿತುಕೊಂಡು ಕೆಲಸವನ್ನ ಮಾಡೋಣ. ಮತ್ತೆ ಸೇವೆ ಅಂದ್ರೇನೆ ನಮ್ಮ ಹತ್ರ ಇರೋದನ್ನು ಕೊಡುವುದು, ನಮಗೆ ಇರೋದೇ ಕೊಡುವುದು ಅಲ್ಲ, ನಮ್ಮ ಹತ್ರ ಇರೋದು ಹೆಚ್ಚಾಗಿ ಇರೋದನ್ನು ಕೊಡುವುದು. ಕೊಡುವಾಗ ಯಾವುದೇ ಅಪೇಕ್ಷೆಯನ್ನೇ ಬಯಸೋದು ಬೇಡ. ನಮ್ಮ ಮನಸ್ಸು ಎಷ್ಟು ಕೊಟ್ಟಿವೋ ಅಷ್ಟು ಭಗವಂತ ಅದಕ್ಕಿಂತ 1000 ಕೊಟ್ಟು ನಮಗೆ ವಾಪಸ್ ಕೊಡ್ತಾನೆ. ಅದು ಪ್ರೀತಿ ಆಗಿರ್ಬೋದು, ದ್ವೇಷ ಆಗಿರ್ಬೋದು, ಸೇವೆನೇ ಆಗಿರ್ಬೋದು, ದಾನನೇ ಆಗಿರ್ಬೋದು, ಯಾವುದನ್ನೇ ಕೊಟ್ಟರೂ ಸಹ ಅತ್ಯಂತ ನಿಸ್ವಾರ್ಥ ಮನಸ್ಸಿನಿಂದ ಸಮರ್ಪಿಸೋಣ. ಕೊಟ್ಟವನು ಧನ್ಯನಾಗುವುದಿಲ್ಲ, ಪಡೆದುಕೊಂಡವನು ಧನ್ಯನಾಗುವುದಿಲ್ಲ, ಕೊಟ್ಟವನು ಧನ್ಯನಾಗುವುದು. ಯಾಕೆ? ದಾನ ಮಾಡುವಂತಹ ಪವಿತ್ರವಾದ ಅವಕಾಶವನ್ನ ಈಶ್ವರನನ್ನು ಕಲ್ಪಿಸಿಕೊಟ್ಟ. ಈ ಭಾವನೆ ನಮಗೆ, ಈ ಭಾವನೆ ಬರೋದು ತುಂಬಾ ಕಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಸೇರಿ ನಾನು ರೂಢಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆ? 50 ಪೈಸೆ ಕೊಟ್ಟು 50 ಫೋಟೋ ಹಾಕಿರ್ತೀವಿ. ಲಾಕ್ಡೌನ್ ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳ ಜೊತೆಗೆ ನಾನು ಕೆಲಸ ಮಾಡ್ತೀನಿ, ಊಟ ಹಂಚುವಂತ ಕೆಲಸ. ಈ ಉದಾಹರಣೆಯಾಗಿ ನನ್ನ ಮಾತನ್ನು ಮುಗಿಸ್ತೀನಿ ಕರ್ಮ ವಿಚಾರವಾಗಿ ಮತ್ತು ಸೇವೆಯ ವಿಚಾರವಾಗಿ. ನಮ್ದು ಅಧ್ಯಾಪನ ನಡೆದಿರುವಂಥದ್ದು ನೀವೆಲ್ಲ ಕೇಳಬೇಕಾಗಿರುವಂಥದ್ದು. ಬ್ಯಾಡ್ಮಿಂಟನ್ ಆಡುವಂತಹ ಬ್ಯಾಟ್ ಇದೆ, ಆ ಬ್ಯಾಟ್ ಗಳಿಸ್ಕಿಟ್ಟೋಗಿದೆ, ಆ ಬ್ಯಾಟ್ ತಗೊಂಡ್ಬಂದು ಊಟ ಕೊಟ್ಟಿದ್ದಾರೆ 15. ಸಾಮಾಜಿಕ ಅಂತರವು ಬೇರೇನು ಅಷ್ಟು ಭಯ ಇದೆ ಸೇವೆ ಬರಬಾರ್ದು. ಸೇವೆಗೆ ಬರುವಾಗ ಪವಿತ್ರವಾದ ಕೆಲಸ ಇಟ್ಕೊಂಡೇ ಬರಬೇಕು. ಮತ್ತೊಂದು, ಒಬ್ಬ ಭಿಕ್ಷುಕಿಯು ಎಷ್ಟು ಪ್ರಾಮಾಣಿಕವಾಗಿರ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಇವತ್ತಿಗೂ ಆಕೆಯ ಫೋಟೋವನ್ನು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗ ಅಹಂ ಜಾಸ್ತಿ ಆಯಿತು ಅಂದ್ರೆ, ದುರಹಂಕಾರ ಜಾಸ್ತಿ ಆಯಿತು ಅಂದ್ರೆ, ನಾನು ಸಕ್ಕತ್ತ ಕೆಲಸ ಮಾಡ್ತಿದ್ದೀನಾಗ 21 ವಯಸ್ಸಿಗೆ ಅಂತ ಅನ್ಸಿದ್ರೆ ನಾನು ಆಕೆ ಫೋಟೋ ನೋಡ್ತೀನಿ. ಯಾಕೆ ಅಂದ್ರೆ ನಾನು ಮಧ್ಯಾಹ್ನ ಆಕೆಗೆ ಹೇಳ್ಬಿಟ್ಟು ಹೋಗಿದ್ದೆ, ಅಮ್ಮ ರಾತ್ರಿ ಊಟ ನಾನು ತಗೊಂಡು ಕೊಡ್ತೀನಿ, ರಾತ್ರಿ ಹೋಗ್ತೀನಿ, ಆಕೆ ಬೇಡ ಅಂತ ಹೇಳು. ಯಾಕಮ್ಮ? ನಂಗೆ ಯಾರೋ ಬಂದು ಕೊಟ್ಟು. ಸಾಮಾನ್ಯ ಹೆಣ್ಮಗು ಆಗಿದ್ರೆ ನಾನು ಹೌದು ಬಿಡು, ಆಕೆ ಬುದ್ಧಿ ಇದೆ. ಯಾರು ನಾವೆಲ್ಲ ಬುದ್ಧಿ ಈಗ ಆಕೆ ಹುಚ್ಚಿ ಅಂತ ಹೇಳಿದ್ವು, ಆ ಹುಚ್ಚಿ ನನಗೆ ಮಾತು ಹೇಳಿದ್ರು, ನನ್ಗಾಗ ಇನ್ನೊಬ್ಬರು ಅಂತ. ಇಲ್ಲಿ ಆಮೇಲೆ ತಿಂದಿಲ್ಲ, ದಾರಿ ತಿಂದು ಅಂದ್ರೆ ತಿಂದಿದ್ದೀನಿ, ಮತ್ತೆ ಯಾಕೆ ಹಿಂಸೆ ಮತ್ತೆ ಹೋಗೋಣ ಅಂತ ಬೈದು ನಾನು ಮುಖ ಮಾಡಿಸ್ಕೊಂಡೆ. ಆಮೇಲೆ ನಾನು ರಾತ್ರಿ ಕೂತಾಗ ನನಗೆ ಯೋಚನೆ ಬಂದಿದ್ದು, ಆಕೆ ಹುಚ್ಚಿ ಅಂತ ನಾವು ದೂರ ಮಾಡಿದ್ವಿ, ಆದ್ರೆ ನಿಜವಾದ ಹುಚ್ಚು ನಾವಾಗಿದ್ದೀವಿ. ಅದು ನನಗೆ ಗೊತ್ತಿರುವ ಜವಾಬ್ದಾರಿ ಕಲ್ಪಿಸೋದಕ್ಕೋಸ್ಕರ ಸೇವೆ ಮಾಡೋದಿಲ್ಲ, ಅಗತ್ಯ ಇರೋದಕ್ಕೆ ಸೇವೆ ಮಾಡಬೇಕಾಗಿರೋದು ನಿಜವಾದ ಸೇವೆ ಅಂತ ನಾವು ಜೀವನ ಇರ್ತೇವೆ. ಆಕೆ ಹುಚ್ಚಿನ ನೀವು ನೋಡ್ಬೇಕು. ಈಗ ರಿಪ್ಲೇಸ್ ಆಗ್ತಿದ್ದಾರೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಕೊಟ್ಟವಲ್ಲ, ಬಲಭಾಗದಲ್ಲಿ ಒಂದು ಹುಚ್ಚಿ ಇಟ್ಟಾಗ ನಿಕ್ಕಿಯನ್ನ ಮುಚ್ಕೊಂಡು, ನಿಕ್ಕಿಯನ್ನ ತಲೆ ಇಟ್ಕೊಂಡು ಒಂದು 6 ತಿಂಗಳು 1 ವರ್ಷಕ್ಕೆ ಮುಂಚೆ ನೋಡ್ಬೋದಾಗಿತ್ತು. ಈಗ ರಿಪ್ಲೇಸ್ ಆಗಿದೆ, ನನಗೂ ಕಾಣಿಸ್ತಿಲ್ಲ, ಹುಡುಕ್ತಿದ್ದೀನಿ ನಾನು. ಆ ಹುಚ್ಚಿ ಆಕೆ ಕೃಷ್ಣನನ್ನ ಆರಾಧಕರು. ಆ ಹುಚ್ಚಿನ ಒಂದು ಕೃಷ್ಣ ಒಂದು ಸಾಯಿಬಾಬಾವನ್ನ ಆಕೆ ಗುಡಲ್ಲಿ ಇಟ್ಕೊಂಡಿದ್ದ, ಸದಾ ದೀಪ ಹಚ್ಚಿ. ಎಂತೆಂತ ಆದರ್ಶ ಪುರುಷರಿದ್ದಾರೆ. ದೊಡ್ಡ ಮನುಷ್ಯರು, ನಿಜವಾದ ಮನುಷ್ಯರು ಯಾರು ಅಂದ್ರೆ ಹಣ ಇರುವಂತವಲ್ಲ, ಒಳ್ಳೆ ಮನಸ್ಸಿರುವಂಥವ್ರು. ಆ ಒಳ್ಳೆಯ ಮನಸ್ಸನ್ನ ಯಾರು ಇಟ್ಕೊಂತಾರೆ ಅವನು ನಿಜವಾದ ಶ್ರೇಷ್ಠ ಪುರುಷ ಇವತ್ತಿನ ಸಮಾಜ. ಅದೇ ನಾವಿವತ್ತು ಯಾರಿಗೆ ಹಣ ಇದೆ, ಯಾರಿಗೆ ಅಧಿಕಾರ ಇದೆ, ಅವನನ್ನು ಮಾತ್ರ ನಾವು ಮುಗಿಸ್ಬೇಕು. ನೋಡ್ತೀವಿ ಹಿಂಬಾಲಕರಾಗ್ತಿದ್ವಿ, ಅವನ ಅಧಿಕಾರ ಮೀರೋಯ್ತು, ಅವನ ಹಿಂದೆ ನಾವು ಹೋಗೋದಿಲ್ಲ, ಅವನೇ ನೋಡ್ಕೊಂಡ್ಬಿಟ್ಟಿರ್ತಾನೆ, ನನ್ನ ಹಿಂದೆ ಯಾರಿಲ್ಲ. ಅಧಿಕಾರದ ಮೋಹಗಾರ, ಜನಗಾರ, ಇದು ಅಗತ್ಯವು. ಈಗ
ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನೇ ಮಾಡಿ, ಅದನ್ನೇ ಭಗವಂತ ಸ್ವೀಕರಿಸೋದು. ಅದಕ್ಕೆ ಸಾಕ್ಷಿಯಾಗಿ ಅನೇಕ ನಮ್ಮ ವೇದದಲ್ಲಿ, ಭಗವದ್ಗೀತೆಯಲ್ಲಿ, ರಾಮಾಯಣದಲ್ಲಿ, ಮಹಾಭಾರತದಲ್ಲಿ ಅನೇಕ ಉದಾಹರಣೆಗಳಿದ್ದಾವೆ. ಹೇಳ್ತಾ ಹೋದ್ರೆ ಸಮಯ ಮೀಳ್ತಾ ಹೋಗುತ್ತೆ. ಆದರೂ ಇಷ್ಟೊತ್ತು 40 ನಿಮಿಷ 19 ಸೆಕೆಂಡ್ ನನ್ನನ್ನು ಮಾತನಾಡಕ್ಕೆ ಅವಕಾಶ ಕೊಟ್ಟು ನನ್ನ ಮಾತುಗಳನ್ನು ಸಹನೆಯಿಂದ ಆಲಿಸಿದ ಎಲ್ಲ ಸಹೃದಯ ಮನಸ್ಸುಗಳಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದ್ದರೆ ಮನ್ನಿಸಿ, ಅದು ನನ್ನ ಅಹಮಿಂದ ಸಾಧ್ಯ ಆಯಿತು. ನನ್ನ ಮಾತೆಲ್ಲವೂ ಸರಿ ಎನ್ನಿಸಿದರೆ ಅದಕ್ಕೆ ಎಲ್ಲವೂ ದಿವ್ಯತೆಗಳ ಪಾದಕ್ಕೆ ಸಮರ್ಪಣೆಯಾಗಬೇಕು. ಅವರು ಮಾತನಾಡಿಸಿದ್ದು ನಾನು ಮಾತನಾಡಿದ್ದೇನೆ ಅಷ್ಟೇ. ಧನ್ಯವಾದ. ಜೈ ಹಿಂದ್. ವಂದೇ ಮಾತರಂ.